ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಅರಕಲಗೂಡಿನ ಯುವ ವಿಜ್ಞಾನಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪ್ರಾಧ್ಯಾಪಕರಾದ ಎಜೆ ಮಹದೇಶ್ ಪ್ರಸಾದ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗುವುದು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅಪರೂಪದ ಅತಿಥಿಯೊಬ್ಬರು ನಮ್ಮವರೇ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಇವರು ನಮ್ಮವರು ಅನ್ನುವಂಥದ್ದು ನಮ್ಮ ಒಂದಷ್ಟು ಹೆಮ್ಮೆಯೂ ಕೂಡ ಹೌದು. ಇವರು ಬೇರೆ ಯಾರೂ ಅಲ್ಲ, ಕೋವಿಡ್ನ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇಡೀ ಜಗತ್ತು ತಲ್ಲಣಿಸಿದಂತಹ ಸಂದರ್ಭದಲ್ಲಿ ಯುರೋಪ್ ರಾಷ್ಟ್ರಗಳಲ್ಲಿ ಈ ಕೋವಿಡ್ ಕಾಯಿಲೆಗೆ ಒಂದು ಲಸಿಕೆಯನ್ನು ಕಂಡುಹಿಡಿಬೇಕು ಅನ್ನುವಂಥ ಒಂದು ಪ್ರಯತ್ನ ಆಯಿತು. ಅದಕ್ಕೆ ಬೇರೆ ಬೇರೆ ದೇಶದ ವಿಜ್ಞಾನಿಗಳನ್ನು ಒಂದು ಕಡೆ ತಂದು ಸೇರಿಸಿ ಆ ಲಸಿಕೆಯನ್ನು ಕಂಡುಹಿಡಿಯುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು. ಇಂತಹ ಒಂದು ತಂಡದಲ್ಲಿ ಇದ್ದಂತಹ ಕಿರಿಯ ವಿಜ್ಞಾನಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರು ಆ ಒಂದು ತಂಡದಲ್ಲಿ ಬೆರೆತು ಹಗಲು ರಾತ್ರಿ ಅನ್ನದೇ ಸಂಶೋಧನೆಗಳನ್ನು ಮಾಡಿ ಒಂದೇ ಲಸಿಕೆಯಲ್ಲಿ 2 ತರಹದ ಕಾಯಿಲೆಗಳನ್ನು ನಿಯಂತ್ರಣ ಮಾಡುವಂಥ ಒಂದು ಲಸಿಕೆಯನ್ನು ಅಭಿವೃದ್ಧಿಯನ್ನು ಮಾಡಿದ್ರು. ಇವರು ನಮ್ಮ ಹಾಸನ ಜಿಲ್ಲೆಯವರು ಅನ್ನುವಂಥದ್ದು ನಮ್ಮ ಮತ್ತೊಂದು ಹೆಮ್ಮೆ. ಹಾಸನ ಜಿಲ್ಲೆ ಅರಕಲಗೂಡಿನ ಡಾಕ್ಟರ್ ಮಹದೇಶ್ ಪ್ರಸಾದ್ ಎಜೆ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರು ತಮ್ಮ ಅನುಭವಗಳನ್ನು, ತಮ್ಮ ಸಂಶೋಧನೆಯ ಅನುಭವಗಳನ್ನು, ತಮ್ಮ ಬಾಲ್ಯದ ಅನುಭವಗಳನ್ನು ಮತ್ತು ವಿದೇಶಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಿದಂಥ ಅನುಭವಗಳೆಲ್ಲವನ್ನೂ ಕೂಡ ಇವತ್ತು ನಮ್ಮೊಂದಿಗೆ ಅವರು ಹಂಚಿಕೊಳ್ತಾ ಇದ್ದಾರೆ. ಅವರು ಪ್ರಸ್ತುತ ಮೈಸೂರಿನಲ್ಲಿ ಇರತಕ್ಕಂತಹ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಮಹಾಜನ ವಿದ್ಯಾಸಂಸ್ಥೆಯ ಜೀವರಸಾಯನಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿ ಹಾಗೂ ಅನೇಕ ವಿದೇಶಿ ಸಂಸ್ಥೆಗಳಲ್ಲಿ ವಿಜ್ಞಾನಿಯಾಗಿ ಇವತ್ತಿಗೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಅಪರೂಪಕ್ಕೆ ಅವರು ನಮ್ಮ ಹಾಸನ ಆಕಾಶವಾಣಿ ಕೇಂದ್ರಕ್ಕೆ ಬಂದಿದ್ದರು, ನಮಗೆ ಸಿಕ್ಕರು. ನಮ್ಮ ಕೇಳುಗರೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಅನ್ನುವಂಥ ಒಂದು ನಮ್ಮ ಕೋರಿಕೆ ಏನಿತ್ತೋ ಅದನ್ನು ಅವರು ಸ್ವೀಕರಿಸಿ ನಮ್ಮ ಕೇಳುಗರಿಗಾಗಿ ನಮ್ಮ ಜೊತೆ ಇವತ್ತು ಮಾತನಾಡ್ತಿದ್ದಾರೆ. ಡಾಕ್ಟರ್ ಮಹದೇಶ್ ಪ್ರಸಾದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ತಾವು ನಮ್ಮ ಅರಕಲಗೂಡಿನವರು ಅನ್ನುವಂಥದ್ದು ನಮ್ಮ ಹೆಮ್ಮೆ. ನಿಮ್ಮ ಬಾಲ್ಯದ ಬಗ್ಗೆ ನೀವೇ ಹೇಳಿ. ಸರ್, ನಾನು ಹುಟ್ಟಿದ್ದು ಮತ್ತು ಬೆಳೆದಿದ್ದು ಅರಕಲಗೂಡಿನಲ್ಲಿ. 1ನೇ ತರಗತಿಯಿಂದ 12th ಅಂದರೆ PUC ತನಕ ನಾನು ಅರಕಲಗೂಡಿನಲ್ಲೇ ಓದಿದೆ. ಇಂಟ್ರೆಸ್ಟಿಂಗ್ ಏನಂದರೆ ನಾನು ಗೌರ್ಮೆಂಟ್ ಶಾಲೆಯಲ್ಲೇ ಓದಿರೋದು. ಗೌರ್ಮೆಂಟ್ ಶಾಲೆಯಲ್ಲಿ ಓದಿ PUC ತನಕ ಓದಾದ್ಮೇಲೆ ಆಗ ಡಿಗ್ರಿ ಸೈನ್ಸ್ ಫೆಸಿಲಿಟಿ ಇನ್ನೂ ಡೆಪ್ತ್ ಆಗಿ ಹೇಳಬೇಕಂದ್ರೆ ನಂದು ತುಂಬ ಕಡಿಮೆ ಮಾರ್ಕ್ಸ್ ಬಂದಿತ್ತು 12th ಅಲ್ಲಿ. ಆಗ ಎಂಜಿನಿಯರಿಂಗ್ಗೆ ಮಿನಿಮಮ್ 50% ಇತ್ತು, ಅಂದರೆ ನಂದು 50%ಗಿಂತ ಕಡಿಮೆ ಇತ್ತು. ಹಾಗಾಗಿ ಬೇರೆ ಆಪ್ಷನ್ ಇರಲಿಲ್ಲ. ಬಟ್ ನಾನು ಓದಬೇಕಾದ್ರೆ ಬಯಾಲಜಿ ಏನೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತಿತ್ತು. ಮತ್ತು ಆ ಏಜಲ್ಲಿ ಮೈಂಡ್ ಸೆಟ್ ಇನ್ನೊಂದೇನೆಂದರೆ ಸ್ವಲ್ಪ ಈಸಿ ಇರುತ್ತೆ ಅಂತ ಒಂದು ಮೈಂಡ್ ಸೆಟ್ ಇತ್ತು ಬಯಾಲಜಿ ಕಂಪೇರ್ ಟು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಎಲ್ಲ ನೋಡಿದ್ರೆ. ಸೊ ಅದರಿಂದ ನಾನು ಹಾಸನ್ ಸೈನ್ಸ್ ಕಾಲೇಜ್ನಲ್ಲಿ BScಗೆ ಪ್ರವೇಶ ಸಿಕ್ಕುತ್ತೆ ನನಗೆ. ಸಿಕ್ಕಾದ್ಮೇಲೆ ಅಲ್ಲಿ ಬಾಟ್ನಿ, ಬಯೋಕೆಮಿಸ್ಟ್ರಿ ಮತ್ತು ಮೈಕ್ರೋಬಯಾಲಜಿ 3 ಸಬ್ಜೆಕ್ಟ್ನ ಆಯ್ಕೆ ಮಾಡಿಕೊಂಡು BScಯನ್ನು ಹಾಸನ್ ಸೈನ್ಸ್ ಕಾಲೇಜಲ್ಲಿ ಓದ್ತೀನಿ. ಈಗ ಇಡೀ ಜಗತ್ತು ನಿಮ್ಮನ್ನು ಪ್ರತಿಭಾವಂತರು ಅಂತೇಳಿ ಒಪ್ಕೊಂಡಿದೆ ಈಗ. ಆದರೆ PUCನಲ್ಲಿ ಯಾಕೆ ಮಾರ್ಕ್ಸ್ ಕಡಿಮೆ ಆಯಿತು ಅಂತ? ಸರ್, ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಎಲ್ಲರಿಗೂ ಇರೋ ಥರ ಫಿಕಲ್ ಮೈಂಡೆಡ್ SLC ಆದಮೇಲೆ ಅಥವಾ PUCಯಲ್ಲಿ ಮೇ ಬಿ ನಮಗೆ ರಿಸೋರ್ಸಸ್ ಸರಿಯಾಗಿ ಇಲ್ದರೆ ಇದ್ದಿದ್ದು. ಇದು 2 ಮೇಜರ್. ಮತ್ತು ಡೈವರ್ಷನ್ಸ್, ಆ ಏಜಲ್ಲಿ ತುಂಬ ಡೈವರ್ಷನ್ಸ್ ಇರುತ್ತೆ. ಅದು ಕರೆಕ್ಟಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ವಿ ಆರ್ ದ ಬೆಸ್ಟ್ ಎಕ್ಸಾಂಪಲ್. ಆಗ ತುಂಬ ಕಡಿಮೆ ಮಾರ್ಕ್ಸ್, ಬಿಲೋ 50% ಬಂತು. ಮತ್ತು ಮನೇಲಿ ಒಳ್ಳೆ ಸಪೋರ್ಟ್ ಇದ್ರೂ ಕೂಡ ನಾವು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಅದೊಂದು ಮೇಜರ್ ರೀಸನ್. ಸೊ ಇದರಿಂದಾಗಿ ನನ್ನ ಮಾರ್ಕ್ಸ್ ತುಂಬ ಕಡಿಮೆ ಆಗೋಯ್ತು ಸರ್. ತಂದೆ ಸರ್ಕಾರಿ ಜೀಪ್ ಡ್ರೈವರ್ ಆಗಿದ್ರು. ಹಾಸನಲ್ಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು. ನಿಮ್ಮ ಓದಿಗೆಲ್ಲ ಏನು ಅಡ್ಡಿ ಮಾಡಲಿಲ್ಲ? ಏನು ಅಡ್ಡಿ ಮಾಡಲಿಲ್ಲ. ಬಟ್ ನಾವು 3 ಜನ ಗಂಡು ಮಕ್ಕಳಾಗಿದ್ರಿಂದ 3 ಜನನು ಓದಿಸ್ಬೇಕಾಗಿತ್ತು. ಸೊ ಹಾಗಾಗಿ ಆಗಿನ ಕಾಲದಲ್ಲಿ ಸಂಬಳನೂ ಕಡಿಮೆ, ನಿಮ್ಗೆ ಗೊತ್ತಿರುತ್ತೆ, ತುಂಬಾ ಕಡಿಮೆ. ಅದು 1000s ಅಲ್ಲಿ ಆಗ
5,000 6,000 ಆ ತರ ಲೆವೆಲ್ ಇತ್ತು ಗೌರ್ನಮೆಂಟ್ ಅಫಿಷಿಯಲ್ಸ್ಗೆ ಸಂಬಳ. ಸೊ ಅದರಲ್ಲೇ 3 ಜನ ಮಕ್ಕಳನ್ನು ಓದಿಸಿದ್ರು. ಈ PUC ನಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ದನೆ ಇದ್ದಾಗ ಮತ್ತೆ ಒಳ್ಳೆ ಕೋರ್ಸ್ಗಳಿಗೆ ಸೇರ್ದನೆ ಇದ್ದಾಗ ಅನೇಕ ಜನರು ಬೇರೆ ಬೇರೆ ತರದಲ್ಲಿ ಮಾತಾಡ್ತಾರೆ. ಕರೆಕ್ಟ್. ಆ ತರದೊಂದು ಅನುಭವ ನಿಮಗೂ ಆಗಿರುತ್ತೆ ಅಂತ ಹೇಳಿ 100%. ಅದು ಒಂಥರ ಟ್ರಾಮಾ. ನನ್ಗೆ ಈಗ್ಲೂ ಯೋಚನೆ ಮಾಡ್ತಾ ಇರ್ತೀನಿ. ಅದು ಯಾವ ತರ ಅಂತಂದ್ರೆ, ಏನೋ ಆಕಾಶನೇ ಕಳಿಸ್ಬಿದ್ದು ಏನೋ ನಾವು ದೊಡ್ಡ ತಪ್ಪು ಮಾಡಿದೀವಿ ಅಥವಾ ಏನೋ ಒಂದು ಜನಗಳು ಈ ತರ ಕೀಳಾಗಿ ನೋಡೋಂಥ ಪರಿಸ್ಥಿತಿ ಆಗ. ಈಗ ಎಲ್ಲರಿಗೂ ಸ್ವಲ್ಪ ವಿಕಸಿತವಾಗಿದೆ ಅವ್ರದ್ದು ಬ್ರೈನ್. ಅಂದ್ರೆ ಈಗ ಓಕೆ, ಒಂದ್ರಲ್ಲಾಗ್ಲಿಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ಅಚೀವ್ ಮಾಡ್ಬೋದು ಅನ್ನೋ ಮೆಂಟಾಲಿಟಿ ಈಗ ಪೇರೆಂಟ್ಸ್ಗೂ ಬಂದಿದೆ, ಜನಗಳಿಗೂ ಬಂದಿದೆ. ಬಟ್ ಆಗ ಇನ್ನೂ ಕನ್ಸರ್ವ್ಡ್ ಇದ್ರು ಎಲ್ಲ. ಆಗ ಎಂಜಿನಿಯರಿಂಗು ಬೂಮಲ್ಲಿತ್ತು, ತುಂಬಾ ಬೂಮಲ್ಲಿತ್ತು. ಎಂಜಿನಿಯರಿಂಗ್ ಸಿಗ್ಲಿಲ್ಲ ಅಂದ್ರೆ ಮುಗಿದೇ ಹೋಯ್ತು ಅಂತ. ನನ್ಗೆ ಇನ್ನೂ ಜ್ಞಾಪಕ ಇದೆ, ಆ ಟೈಮಲ್ಲಿ ಬೇರೆ ಒಂದು ಧಾರಾವಾಹಿ ಬರ್ತಾ ಇತ್ತು, BA BSc BCom ಓದಿ. ಅದು ಎಷ್ಟು ಹರ್ಟ್ ಆಗೋದು ಅಂತ ಅಂದ್ರೆ, ಟಿವಿಲೆಲ್ಲ ಪ್ರತಿ ರಾತ್ರಿ ಬರ್ತಾ ಇತ್ತು, ಅದರ ವಿರುದ್ಧ ಸಾಕಷ್ಟು ಧ್ವನಿಗಳು ಹೇಳ್ತಾ ಇತ್ತು. ಆದ್ರೂ ಸಹ ಅದು ಕಂಟಿನ್ಯೂ ಆಗಿ ಆಗ್ತಾನೆ ಇತ್ತು. ಬಟ್ ಅದೆಲ್ಲ ಒಂಥರ ಇಂಪ್ಯಾಕ್ಟ್ ಆಗ್ತಿತ್ತು ನಮ್ಮ ಮೇಲೆ. ನಮ್ಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿತ್ತು, BSc ಸೇರ್ಕೊಂಡಿದೀವಿ ಅಂತ. ಆ ಪರಿಸ್ಥಿತಿ ಆಗ. ಬಟ್ ಎನಿವೇ, ಲೈಕ್ ಲೈಫ್ ನೆವರ್ ಸ್ಟಾಪ್ಸ್. ಆಮೇಲೆ ಸಾವಿರಾರು ವೇಗಳಿರುತ್ತೆ. ಬಟ್ ಆ ವೇಗಳು ಒಂದು ಟೈಮಲ್ಲಿ ನಾವು ಆ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡು ಈಗ ನೋಡಿ, ಅದು ಯಾವ ಏಜಲ್ಲಿ ಬೇಕಾದ್ರೆ ಆಗ್ಬೋದು. ಬಟ್ ಮೇ ಬಿ ನನಗನ್ಸ್ದಂಗೆ ನಂಗೆ ಡಿಗ್ರಿಲಿ ಅದು ರಿಯಲೈಸ್ ಆಯ್ತು. PUC ಅಂತೂ ಕಡಿಮೆ ಆಯ್ತು, ಹೆಂಗೋ ಅಲ್ಲಿಂದ ನೀವು ಬಂದ್ಬಿಟ್ರಿ. ಕರೆಕ್ಟ್ ಸರ್. ಈ ಡಿಗ್ರಿ ಹಂತದಲ್ಲಿ ಏನಾದ್ರೂ ಒಂದಷ್ಟು ಬದಲಾವಣೆ ಆಯ್ತಾ? ತುಂಬಾ ಬದಲಾವಣೆ ಆಯ್ತು. ಫಸ್ಟ್ ಆಫ್ ಆಲ್ ಇದು ಒಂದು ಪೇರೆಂಟ್ಸ್ಗೂ ಒಂದು ಪಾಠ ಆಗುತ್ತೆ ಪ್ರಾಬಬ್ಲಿ. ಯಾಕೆ ಅಂತ ಅಂದ್ರೆ, ಮಕ್ಳಿಗೆ ಏನ್ ಇಷ್ಟ ಬರುತ್ತೆ ಅದನ್ನ ಓದ್ಲಿಕ್ಕೆ ಅಥವಾ ಮಾಡ್ಲಿಕ್ಕೆ ಬಿಡ್ಬೇಕು ಅಂತ ನನಗೆ ಅನ್ಸುತ್ತೆ. ನನ್ನ ಓನ್ ಒಪಿನಿಯನ್ ಇದು. ಬಟ್ ಇದು ಯೂನಿವರ್ಸಲ್ ಕೂಡ. ಯಾಕೆ ಅಂತ ಅಂದ್ರೆ, ನಂದು ಆಟೋಮೆಟಿಕಲಿ BSc 67% ಆಗೋಯ್ತು. ಫಸ್ಟ್ ಕ್ಲಾಸ್ಗಿಂತ ಮೇಲಾಯ್ತು. ಸೊ ಹಾಗಾಗಿ ಏನಾಯ್ತು, ನನಗೆ ಗಂಗೋತ್ರಿಲಿ ಫ್ರೀ ಸೀಟ್ ಸಿಕ್ತು ಬಯೋಕೆಮಿಸ್ಟ್ರಿ. ಆಗ ಎಷ್ಟು 30 ಸೀಟ್ ಮಾತ್ರ ಇದ್ದಿದ್ದು, ಬಟ್ ಕ್ಯಾಟಗರಿಲೇ ಸಿಕ್ತು. ಬಟ್ ಆದ್ರೂ 67% BSc ತೆಗೆಯೋದು ಕೈಂಡ್ ಆಫ್ ಡಿಸೆಂಟ್ ಮಾರ್ಕ್ಸ್. ನಾಟ್ ವೆರಿ ಗುಡ್ ಮಾರ್ಕ್ಸ್, ಬಟ್ ಡಿಸೆಂಟ್ ಮಾರ್ಕ್ಸ್. ಅದೇ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿದ್ದು. ಈಗ ಗಂಗೋತ್ರಿಗೆ ಹೋದ್ಮೇಲೆ ಅಲ್ಲೊಂದು ವಿಶ್ವವಿದ್ಯಾನಿಲಯದ ಒಂದು ವಾತಾವರಣ ನಿಮಗೆ ಸಿಕ್ತು. ಅಲ್ಲಿ ಹೇಗೆ ಬದಲಾವಣೆ ಆಯಿತು, ಮತ್ತು ಅಲ್ಲಿ ಸ್ವಲ್ಪ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಮತ್ತು ನಿಮ್ಮ ವಿದ್ಯಾಭ್ಯಾಸವನ್ನು ಉನ್ನತೀಕರಿಸ್ಕೊಳ್ಳಿಕ್ಕೆ ಏನೆಲ್ಲ ಸಾಧ್ಯತೆ ಆಯಿತು ಅದ್ರ ಬಗ್ಗೆ? ಇದು ತುಂಬ ಇಂಪಾರ್ಟೆಂಟ್ ಸರ್. ಯಾಕಂದರೆ ನಾವು ಹಾಸನಲ್ಲಿ ಅಥವಾ ಅರ್ಕಲ್ಗೂಡಲ್ಲಿ ಇರಬೇಕಾದ್ರೆ ಒಂದು ವರ್ಡ್ ಇಂಗ್ಲೀಷಲ್ಲಿ ಮಾತಾಡ್ತಾ ಇರಲಿಲ್ಲ. ಸಡನ್ ಆಗಿ ಏನಾಗೋಯ್ತು, ಪರ್ಟಿಕ್ಯುಲರ್ಲಿ ಗಂಗೋತ್ರಿಲಿ ಓದಿರೋರಿಗೆ ಗೊತ್ತಿರುತ್ತೆ, ಅಥವಾ ಯಾವುದೇ ಯೂನಿವರ್ಸಿಟೀಸಲ್ಲಿ ಅಂತ ದೊಡ್ಡ ಎನ್ವಿರಾನ್ಮೆಂಟಲ್ಲಿ ಯಾರು ಓದಿರ್ತಾರೆ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಸನ್ನಿಂದ ಹೋಗಿದ್ರು ನಾನು ಅರ್ಕಲ್ಗೂಡವನೇ. ಸೊ ಹಳ್ಳಿಗಾಡು ಪ್ರದೇಶನೇ ಅದು, ತುಂಬಾ ಮುಂದುವರೆದಿಲ್ಲದಂತ ತಾಲೂಕು ಅದು. ಇಂದ ಹೋದಾಗ ನನಗೆ ಅಲ್ಲಿ ಬಂದವರೆಲ್ಲ ಲೋಕಲೈಟ್ಸ್, ಮೈಸೂರವರೇ ಜಾಸ್ತಿ ಇದ್ರು, ಎಲ್ಲ ಇಂಗ್ಲೀಷಲ್ಲಿ ಮಾತಾಡೋರು. ಅದೊಂಥರ ನಮ್ಗೆ ಏನಂತಾನೆ, ನಮಗೂ ಒಂದು ಅರ್ಜು ಮಾತಾಡ್ಬೇಕು ಇಂಗ್ಲೀಷಲ್ಲಿ ಅಂತ, ಬಟ್ ಮಾತಾಡಕ್ ಬರಲ್ಲ. ಬಟ್ ಸ್ಲೋಲಿ ಗ್ರಾಸ್ಪ್ ಮಾಡ್ಕೊಳ್ತಾ ಹೋದ್ವಿ. ಬಟ್ ತುಂಬಾ ಗ್ರಾಮೆಟಿಕಲ್ ಮಿಸ್ಟೇಕು ನಾವು ಮಾತಾಡೋದ್ರಲ್ಲಿ. ಯಾವ ತರ ಆಗುತ್ತೆ ಅಂದ್ರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರು ಕೇಳಿದ್ದು ಅಂತ ಹೇಳಕ್ಕೆ ಹೂ ಆಸ್ಕ್ಡ್ ಅಥವಾ ಹೂ ಟೋಲ್ಡ್ ಅಂತ ಕೇಳಬೇಕು. ನಾವು ಹೂ ಟೆಲ್ ಅಂತ ಕೇಳ್ತಿದ್ವಿ. ನಮ್ ಮುಂದ್ಗಡೆ ಇರೋರೆಲ್ಲ ನಗಾಡ್ತಾ ಇದ್ರು. ಆಕ್ಚುಲಿ ನಗಾಡ್ದಂದ್ರೆ ಯಾರು ಇವ್ರು ಈ ತರ ಮಾತಾಡ್ತಾ ಇದಾರಲ್ಲ. ಬಟ್ ಎಂಡ್ ಆಫ್ ದ ಡೇ ಏನಂತಂದ್ರೆ, ಎಫರ್ಟ್ ಈಸ್ ಇಂಪಾರ್ಟೆಂಟ್. ನೀವು ಏನು ಎಫರ್ಟ್ ಮಾಡದೆ ಹೋದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಆಗ್ತಿರ್ಲಿಲ್ಲ. ನಾವು ಎಫರ್ಟ್ ಮಾಡ್ತಿದ್ವಿ, ಏನಾರ ಅನ್ಕೊಳ್ಳಿ, ನಾವು ಇಂಟ್ರಾಕ್ಟ್ ಮಾಡ್ತಿದ್ವಿ. ಬಟ್ ಎಂಡ್ ಆಫ್ ದ 2 years ನಾವು ಅವ್ರ ತರನೇ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಶುರು ಆದ್ವಿ. ಬಟ್ ಇದ್ರಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ, ಯಾರು ಹಳ್ಳಿಗಳಿಂದ ಬಂದ್ರು ಗಂಗೋತ್ರಿಗೆ ಅವ್ರಿಗೇನೆ ಮೇಜರ್ ಬ್ರೇಕ್ ಥ್ರೂ ಸಿಕ್ಕಿದ್ದು. ಈಗ ನಾವು 30 ಜನದಲ್ಲಿ ಬಂದಿದ್ರಲ್ಲಿ ನಾವು ಕೆಲವರು ಹಳ್ಳಿಗಳಿಂದ ಬಂದಿದ್ವಿ. ಅರ್ಕಲ್ಗೂಡಲ್ಲಿ ಇನ್ನೊಬ್ಬ ನನ್ನ ಕ್ಲಾಸ್ಮೇಟ್ ಒಬ್ಬ ನನ್ನ ಜೊತೆನೇ ಇಲ್ಲಿ BSc ಓದೋನು, ಡಾಕ್ಟರ್ ಕುಮಾರ್ ಅಂತ, ಅವ್ನು ಮಾರಾಣಿ ಸರ್ ಪ್ರೊಫೆಸರ್ ಇದ್ದಾನೆ, ಅವನಿಗೆ ಸಿಕ್ತು. ಶಿವಪ್ರಸಾದ್ ಅಂತ ವನಶಿಪ್ತಿಂದ ಬಂದಿದ್ದ, ಅವನಿಗೆ ಸಿಕ್ತು. ಸೊ ಇಂಥವ್ರೇನೆ PhD ಜಾಯಿನ್ ಆಗಿದ್ದು. ಎಂಡ್ ಆಫ್ ದ 2 years ಯಾರು ಮೈಸೂರವ್ರು ಯಾರು ತಗೊಳ್ಳಿಲ್ಲ ಪ್ರೊಫೆಸರ್ಸ್. ನಾಟ್ ಓನ್ಲಿ ಎಜುಕೇಶನ್ ಅಲ್ಲಿ ನಾವು ಫಾಸ್ಟ್ ಇರಲಿಲ್ಲ, ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ನಮ್ದು ಇನ್ವಾಲ್ವ್ಮೆಂಟ್ ತುಂಬಾ ಇತ್ತು. ಸಿ ಯಾವುದೇ ಪ್ರೊಫೆಷನ್ ಅಲ್ಲಿ ಯು ಕೆನಾಟ್ ಬಿ ಇನ್ವಾಲ್ವ್ ಇನ್ ಓನ್ಲಿ ಒನ್ ಡೈರೆಕ್ಷನ್. ಮಲ್ಟಿ ಡೈರೆಕ್ಷನ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ ಅವ್ರಿಗೆ ತುಂಬಾ ಚಾನ್ಸಸ್ ಮತ್ತೆ ವೇಸ್ ತುಂಬಾ ಸಿಗುತ್ತೆ ಅವ್ರಿಗೆ. ಸೊ ನೀವು ತುಂಬಾ ಡೈನಾಮಿಕ್ ಆಗಿದ್ರೆ ಅವ್ರಿಗೆ ಚಾನ್ಸ್. ಅಲ್ಲಿ 80% ಅವ್ರು ಇದ್ರು, 90% ಅವ್ರು ಇದ್ರು. ನನಗೂ ಅಲ್ಲಿ 69-70% ಬಂತು ಮಾಸ್ಟರ್ಸ್. ಅದ್ರಲ್ಲೂ ಸಹ ನಾನು ಮುಗಿಸಿದ ತಕ್ಷಣ PhD ಜಾಯ್ನ್ ಆದೆ. ಬಟ್ ರಿಜಿಸ್ಟ್ರೇಷನ್ ಒಂದು 6 ತಿಂಗಳು ಲೇಟ್ ಆಯ್ತು. ರಿಜಿಸ್ಟ್ರೇಷನ್ ಇಂದ ಕಂಪ್ಲೀಷನ್ಗೆ
ಒನ್ ಆಫ್ ದ ಫಾಸ್ಟೆಸ್ಟ್ PhD ನಮ್ದು. ಈಗ BSc ಆಗ್ಬೋದು ಮತ್ತೆ MSc ಆಗ್ಬೋದು, ಇಲ್ಲಿ ವಿಷಯಗಳನ್ನ ನೀವು ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ನೀವೇ ಮಾಡ್ಕೊಂಡ್ರೋ ಅಥವಾ ಸಿಕ್ಕಿದ್ದಕ್ಕೆ ಹೋಗಿದ್ದ? ಇಲ್ಲ ಸರ್, ಆಕ್ಚುಲಿ ಏನಂದ್ರೆ ನಾನು BSc 3 ಸಬ್ಜೆಕ್ಟ್ ತಗೊಂಡಿರ್ತೀವಲ್ವಾ. ಬಯೋಕೆಮಿಸ್ಟ್ರಿ ಇತ್ತು, ಬಾಟ್ನಿ ಇತ್ತು, ಮೈಕ್ರೋಬಯಾಲಜಿ. ಸೊ ಬಾಟ್ನಿ ನನಗೆ ಆಗ ಸ್ವಲ್ಪ ಕಷ್ಟ ಅನಿಸ್ತಿತ್ತು, ಅದ್ರಲ್ಲಿ ಟ್ಯಾಕ್ಸಾನಮಿ ಎಲ್ಲ ಬರುತ್ತೆ. ಬಾಟ್ನಿ ಒಳ್ಳೆ ಫ್ಯೂಚರ್ ಇದೆ, ಪರ್ಟಿಕ್ಯುಲರ್ಲಿ ಬಾಟ್ನಿನ ತಗೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಮಾಸ್ಟರ್ಸ್ ಅಲ್ಲಿ ಬಾಟ್ನಿ ಓದಿದ್ರೆ. ಬಟ್ ಬಯೋಕೆಮಿಸ್ಟ್ರಿ ಮತ್ತೆ ಮೈಕ್ರೋಬಯಾಲಜಿ ಕಂಪೇರ್ ಟು ಬಾಟ್ನಿ ಇಟ್ ಈಸ್ ಈಸಿ ಕಂಪೇರ್ ಟು ಬಾಟ್ನಿ. ಬಾಟ್ನಿ ಇಟ್ಸ್ ಎ ಹಾರ್ಡ್ ಕೋರ್. ಪ್ಲಾಂಟ್ ಸೈನ್ಸ್ ಓದೋದು ಅಂದ್ರೆ ತುಂಬಾ ದೊಡ್ಡ ವಿಸ್ತಾರವಾದ ಕ್ಷೇತ್ರ ಅದು. ನೀವು ಹೇಳ್ದಂಗೆ ಟ್ಯಾಕ್ಸಾನಮಿ ಇದೆಯಲ್ಲ, ಅದೇ ಸಾಕು. ಅದು ವೆರಿ ಪೇಷಂಟ್ ಆಗಿರ್ಬೇಕು, ಮತ್ತೆ ಅದಕ್ಕೆ ಒಂಥರ ಎಕ್ಸ್ಟ್ರಾ ಗ್ರಾಸ್ಪಿಂಗ್ ಪವರ್ ಇರಬೇಕು, ಅದೆಲ್ಲ ಕಲಿಬೇಕಂತಂದ್ರೆ. ಬಟ್ ನಾನು ಹೇಳ್ದಂಗೆ PUC ನಂದು ತುಂಬಾ ಕಡಿಮೆ ಮಾರ್ಕ್ಸ್, ಮೇ ಬಿ ನಾನು ಆ ಲೆವೆಲ್ ಅಲ್ಲಿ ಇರಲಿಲ್ಲ. ಸೊ ಆಬ್ವಿಯಸ್ಲಿ ನನ್ನ ಫೋಕಸ್ ಮೈಕ್ರೋಬಯಾಲಜಿ ಮತ್ತೆ ಬಯೋಕೆಮಿಸ್ಟ್ರಿ ಮೇಲೆ ಇತ್ತು. ಸೊ ಅದರಲ್ಲಿ ಬಯೋಕೆಮಿಸ್ಟ್ರಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು, ಯಾಕಂದ್ರೆ ಅದು ಕೈಂಡ್ ಆಫ್ ಎಲ್ಲ ಅನಿಮಲ್ಸ್ ಬಗ್ಗೆ ಓದೋದು, ಪಾತ್ವೇಸ್, ಬಯೋಕೆಮಿಕಲ್ ರಿಯಾಕ್ಷನ್ಸ್, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಮೈಕ್ರೋಬಯಾಲಜಿ ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ಅಪ್ಲಿಕೇಶನ್ ಹಾಕಿದೆ ನಾನು, ಬಯೋಕೆಮಿಸ್ಟ್ರಿಗೊಂದು ಮೈಕ್ರೋಬಯಾಲಜಿಗೊಂದು. ಮೈಕ್ರೋಬಯಾಲಜಿ ಸಿಕ್ಬಿಡ್ತು, ಫ್ರೀ ಸೀಟ್ ಫಸ್ಟ್ ಲಿಸ್ಟ್ ಅಲ್ಲಿ ಅನೌನ್ಸ್ ಆಗೋಯ್ತು. ಬಟ್ ಮೈಕ್ರೋಬಯಾಲಜಿ ಆದ್ಮೇಲೆ ಬಯೋಕೆಮಿಸ್ಟ್ರಿ ತುಂಬಾ ಹೈ ಡಿಮ್ಯಾಂಡ್ ಇತ್ತು. ಸೊ ಅದನ್ನ ನಾನು ವೆಯ್ಟ್ ಮಾಡ್ಬೇಕಾಗಿ ಬಂತು. ಸೆಕೆಂಡ್ ಲಿಸ್ಟ್ ಅಲ್ಲಿ ನನಗೆ ಸಿಕ್ತು ಸರ್. ಹೀಗೆ ಈ ಒಂದು ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡು ಮುಂದಕ್ಕೆ ಓದ್ಕೊಂಡು ಬಂದಂತವ್ರು. ಹೌದು ಸರ್. ನೀವು PhD ಮುಗಿಸಿದಾಗ ನಿಮ್ಮ ವಯಸ್ಸು ಕೇವಲ 24, 25. ಚಿಕ್ಕ ವಯಸ್ಸಲ್ಲಿ ತಾವು ಹೆಂಗೆ PhD ವರ್ಗೂ ಬರ್ಲಿಕ್ಕೆ ಸಾಧ್ಯ ಆಯ್ತು? ಸರ್, ಅದು ಆಕ್ಚುಲಿ ಏನಾಗೋಯ್ತು, ನಾನು ಮಾಸ್ಟರ್ಸ್ ಮಾಡ್ಬೇಕಂದ್ರೆ ಒಂದು ಪ್ರಾಜೆಕ್ಟ್ ನನ್ನ ತಲೆಯಲ್ಲಿ ಬಂದಿತ್ತು. ಅದನ್ನ ಡಿಸ್ಕಸ್ ಮಾಡಿ ನಮ್ದು ಪ್ರೊಫೆಸರ್ ಕ್ಲೀಟಸ್ JM ಡಿಸೋಜಾ ಅಂತ ಮ್ಯಾಂಗ್ಳೂರ್ ಅವರು, ಬಟ್ ಗಂಗೋತ್ರಿಲೇ ಪ್ರೊಫೆಸರ್ ಆಗಿದ್ರು. ಮತ್ತೆ ಪ್ರೊಫೆಸರ್ K ಕೆಂಪರಾಜು ಅಂತ, ಅವರು ಬಯೋಕೆಮಿಸ್ಟ್ರಿ ಪ್ರೊಫೆಸರ್. ನಾನು ಆಕ್ಚುಲಿ ಪ್ರೊಫೆಸರ್ ಕ್ಲೀಟಸ್ ಅವ್ರ ಜೊತೆ PhD ಸೇರ್ಕೊಂಡಿದ್ದು. ಅಲ್ಲಿ ಅವ್ರ ಹತ್ರ ವೇಕೆನ್ಸಿ ಇರಲಿಲ್ಲ ಅಂತ ಪ್ರೊಫೆಸರ್ ಕೆಂಪರಾಜು ಅವರು ನನಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು. ಹಾಗಾಗಿ ನನಗೆ 2 ಗೈಡ್ಗಳು. ಸರ್, PhD ಏನಂತ ಅಂದ್ರೆ ಅದರಲ್ಲಿ ಡಿಫ್ರೆಂಟ್ ವೇಸ್ ಇರುತ್ತೆ. ಕೆಲವರು 5 ವರ್ಷ ಮಾಡ್ತಾರೆ, 6 ವರ್ಷ, ನಾನು 10 ವರ್ಷ PhD ಮಾಡಿರೋರು ನೋಡಿದ್ದೀನಿ. ಬಟ್ PhD ಏನಂದ್ರೆ BSc ಇಂದ ಓದಂಗೆ ನ್ಯಾರೋ ಡೌನ್ ಆಗ್ತಾ ಹೋಗುತ್ತೆ ಸಬ್ಜೆಕ್ಟ್. ದೊಡ್ಡದ್ರಿಂದ ಚಿಕ್ಕ 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 ಹೋಗುತ್ತೆ. ಅಂದ್ರೆ ಕೊನೆಗೆ ಯಾವ ತರ ಅಂದ್ರೆ ಒಂದು ನೀಡಲ್ ಅಷ್ಟು ಪಿನ್ ಪಾಯಿಂಟ್ ಬಂದ್ಬಿಡ್ತೀವಿ, ಒಂದೇ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ಆ ತರ ಇದ್ದಾಗ ನಾನು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೆ. ನಾನು ಆಕ್ಚುಲಿ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಒಂದು ಐಡಿಯಾ ಇತ್ತು. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಲ್ಲಿ HDL ಅಂತ ಇದೆ, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್, ಹೇಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ನ ಪ್ರಿವೆಂಟ್ ಮಾಡುತ್ತೆ ಅಂತ. ಅದ್ರಲ್ಲಿ 3-4 ಆಬ್ಜೆಕ್ಟಿವ್ಸ್ ತಗೊಂಡಿದ್ವಿ. ಅದು ಅದೃಷ್ಟನೋ ಅಥವಾ ನಾವು ಮಾಡಿದ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಬಂತು. ಪ್ರತಿಯೊಂದರಲ್ಲೂ ಲಕ್ ಅನ್ನೋದು ಒಂದು ಸ್ವಲ್ಪ ಇರುತ್ತೆ, ಬಟ್ ಆಲ್ವೇಸ್ ಲಕ್ ಫೇವರ್ಸ್ ದ ಬ್ರೇವ್ಸ್. ಸೊ ಅದೇನಂತಾನೆ, ನೀವು ಹಾರ್ಡ್ ವರ್ಕ್ ಮಾಡ್ತಿದ್ರೆ ಯು ವಿಲ್ ಬಿ ಸಕ್ಸಸ್ಫುಲ್. ಕೆಲವರು ಅದನ್ನ ಲಕ್ ಅಂತ ಹೇಳ್ತಾರೆ, ನಾವಂತೀವಿ ಮೇ ಬಿ ಹಾರ್ಡ್ ವರ್ಕ್, ಬಟ್ ಲಕ್ಕು ಇರುತ್ತೆ. ಎರಡು ಸೇರುತ್ತೆ. ಆಮೇಲೆ ಹಾರ್ಡ್ ವರ್ಕ್ ಇದ್ರೆ ಲಕ್ ಅದು ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಅದು ಬೇಗ ನಾನು ಏನು ಆಬ್ಜೆಕ್ಟಿವ್ ಇತ್ತು ಕಂಪ್ಲೀಟ್ ಆಗುತ್ತೆ, 2 ವರ್ಷದಲ್ಲೇ ಕಂಪ್ಲೀಟ್ ಆಗೋಯ್ತು. ಆಮೇಲೆ ನಾನು ಬರಿಬೇಕಾದ್ರೆ ಅಪ್ಲೈ ಮಾಡ್ತಾ ಇದ್ದೆ. ನಾವು ಯೂಶುವಲಿ PhD ಆದ್ಮೇಲೆ ಪೋಸ್ಟ್ ಡಾಕ್ಟರಲ್ ಫೆಲೋಸ್ ಅಂತ ಹೋಗ್ತೀವಿ ಫಾರಿನ್ಗೆ. ಅದು ಡಿಗ್ರಿ ಅಲ್ಲ, ಬಟ್ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್, ಒಂದು ಕೆಲಸ ತರನೇ ಇರುತ್ತೆ. ಸೊ ಅದಕ್ಕೆ ಅಪ್ಲೈ ಮಾಡ್ತಿದ್ವಿ. ಏನಕ್ಕೆ ಅಂದ್ರೆ ಇನ್ನೂ ವಾಸ್ಟ್ ಆಗಿ ರಿಸರ್ಚ್ ಮಾಡಬೇಕು ಅಂತ ಐಡಿಯಾ ಇದ್ದವ್ರು ಏನ್ ಮಾಡ್ತಾರೆ, ಹೋಗ್ತಾರೆ. ಸೊ ನಾನು ಎಲ್ಲಾ ದೇಶಕ್ಕೂ ಅಪ್ಲೈ ಮಾಡ್ತಿದ್ದೆ. ಆಗ ನನಗೆ ಜರ್ಮನಿಲಿ ಡ್ಯಾಡ್ ಫೆಲೋಶಿಪ್ ಅಂತ ಸಿಗುತ್ತೆ, DAAD, ತುಂಬಾ ಪ್ರತಿಷ್ಠಿತ ಫೆಲೋಶಿಪ್. ಅದು ನನಗೆ ಸಿಗುತ್ತೆ. ಒಂದು ಸ್ಪೆಷಾಲಿಟಿ ಏನಂದ್ರೆ ಡ್ಯಾಡ್ ಫೆಲೋಶಿಪ್ ನನಗದು ಸಿಕ್ಕಿದ್ದು ಫ್ಯಾಕಲ್ಟಿ ಆಫ್ ವೆಟರ್ನರಿ ಮೆಡಿಸಿನ್. ನಾನು ಯೂನಿವರ್ಸಿಟಿಯಿಂದ ಡೈರೆಕ್ಟ್ ಹೋಗಿದ್ದು. ಯೂಶುವಲಿ ಬಯೋಕೆಮಿಸ್ಟ್ರಿ PhD ಮಾಡೋರು ಮೆಡಿಕಲ್ ಸ್ಕೂಲ್ಸ್ಗೆ ಹೋಗ್ತಾರೆ, ಬಟ್ ನಂದೇನಾಗೋಯ್ತು ವೆಟರ್ನರಿ ಸೈನ್ಸ್ ಹೋಗ್ಬಿಟ್ರಿ. ಬಟ್ ಏನಂದ್ರೆ ವರ್ಕ್ ಕಂಟಿನ್ಯೂ ಆಯ್ತು. ಯಾವ ತರ ಅಂದ್ರೆ ನಾನು ಇಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಮೇಲೆ ಮಾಡಿದ್ದು, ಅದನ್ನೇ ಫಾರಿನ್ ಅಲ್ಲಿ ನಾಯಿಗಳ ಮೇಲೆ ಮಾಡ್ತಾ ಇದ್ದೆ. ಡೊಮೆಸ್ಟಿಕ್ ಅನಿಮಲ್ಸ್ ಸಹ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತವೆ, ಕಾರ್ಡಿಯೋಮಯೋಪತಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಅಮೆರಿಕದಲ್ಲಿ ಗೊತ್ತಲ್ಲ, ನಾಯಿಗಳನ್ನೆಲ್ಲ ಸಾಕಿದ್ರೆ ಮಕ್ಕಳು ತರನೇ ಸಾಕ್ತಾರೆ. ಸೊ ಹಾಗಾಗಿ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇತ್ತು, ಮತ್ತೆ ಸಿಗ್ನಿಫಿಕೆಂಟ್ ವರ್ಕ್ ಕೂಡ ಅಲ್ಲಿ. ಸೊ ಹಾಗಾಗಿ ನಾನು ಫ್ಯಾಕಲ್ಟಿ ಆಫ್ ವೆಟರ್ನರಿ ಮೆಡಿಸಿನ್ಗೆ ಹೋಗಿ ಅಲ್ಲೂ ಸಹ ಇಲ್ಲಿ ಏನು ಹ್ಯೂಮನ್ಸ್ ಮೇಲೆ ಮಾಡಿದ್ದೆ ಅದು ನಾಯಿಗಳ ಮೇಲೆ ಕಂಟಿನ್ಯೂ ಮಾಡಿದೆ. ಸೀರಮ್ನೆಲ್ಲ ತಗೊಂಡು ಅನಾಲಿಸಿಸ್ ಮಾಡಿ. ಸೊ ಪ್ಯಾಟರ್ನ್ಸ್ ಎಲ್ಲ ಸೇಮ್ ಇತ್ತು. ಅಲ್ಲಿ ಅಂತ ಗ್ರೌಂಡ್ ಬ್ರೇಕಿಂಗ್ ರಿಸರ್ಚ್ ಏನು ಆಗ್ಲಿಲ್ಲ. ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್, ಒಂದು ಜರ್ಮನ್ ಅಲ್ಲಿ, ಬಟ್ ಸೈನ್ಸ್ ಅಲ್ಲಿ ಏನಂತ ಪ್ರಾಬ್ಲಮ್ ಆಗಲ್ಲ. ಬಟ್ ಆ ಪೀರಿಯಡ್ ಅಲ್ಲಿ 2009-10 ಅಲ್ಲೂ ಅಲ್ಲೆಲ್ಲ ಸ್ವಲ್ಪ ಜರ್ಮನ್ ಜಾಸ್ತಿ. ಈಗ 2020 ಸ್ವಲ್ಪ ಎಲ್ಲ ಇಂಗ್ಲಿಷ್ ಬಂದಿದ್ದಾರೆ.
ಆ ಟೈಮಲ್ಲಿ ಸ್ವಲ್ಪ ಅದು ಜಾಸ್ತಿ ಇತ್ತು ಜರ್ಮನ್ ಲ್ಯಾಂಗ್ವೇಜ್. ಯುರೋಪ್ ಇಟ್ ಸೆಲ್ಫ್ ಇಸ್ ಎ ಅಮೇಸಿಂಗ್ ಕಾಂಟಿನೆಂಟ್. ಜರ್ಮನಿ ಒಳ್ಳೆ ಕಂಟ್ರಿ. ಸೊ ಐ ರಿಯಲಿ ಎಂಜಾಯ್ಡ್. ಫಸ್ಟ್ ಟೈಮ್ ಫಾರಿನ್ಗೆ ಹೋಗಿದ್ದು ದೇಶ ಬಿಟ್ಟು. ನಾವು ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಬೆಂಗಳೂರು ಮಾತ್ರ ಹೋಗಿದ್ವಿ. ಅರ್ಕಲ್ಗುಡಿಯಿಂದ ಅಂದ್ರೆ ಬಂದ ಒಬ್ಬ ಹುಡುಗ ಅಂದ್ರೆ ಮ್ಯಾಕ್ಸಿಮಮ್ ಬೆಂಗಳೂರಿಗೆ ಹೋದಾಗಲೇ ಹೆದರಿಕೆ ಆಗ್ತಿತ್ತು. ಇಮ್ಯಾಜಿನ್ ನಾನು ಫ್ಲೈಟ್ ತಗೊಂಡು ಜರ್ಮನಿಗೆ ಹೋಗಿ ಜರ್ಮನಿಯಿಂದ ಒಂದು ಬಸ್ ಇಟ್ಕೊಂಡು ಮತ್ತೆ ನಾನು ಕ್ಯಾಪಿಟಲ್ ಇಂದ ವರ್ಕ್ ಮಾಡೋ ಪ್ಲೇಸ್ಗೆ ಹೋಗಿದ್ದು. ಇಟ್ಸ್ ನಾನು ಅಡ್ವೆಂಚರ್ಸ್. ಅದಕ್ಕೆ ಒಂದು ದೊಡ್ಡ ಗಾದೆ ಇದೆ, ದೇಶ ಸುತ್ತು ಅಥವಾ ಕೋಶ ಓದು. ನನ್ಗೆ ಆಗ ಅರ್ಥ ಆಯ್ತು ಅದ್ರದ್ದು ಇಂಪಾರ್ಟೆನ್ಸ್ ಏನಕ್ಕೆ. ಪ್ರಾಬಬಲಿ ನೀವು ಸರ್ವೈವ್ ಆಗೋದು ಒಬ್ಬನೇ ಹೋಗಿ, ನಿಮ್ಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ದೇಶ ಏನು ಅಂತ ಗೊತ್ತಿಲ್ಲ. ಆಮೇಲೆ ಈಗಷ್ಟು ಗೂಗಲ್ ಮ್ಯಾಪ್ಸ್ ಎಲ್ಲ 2010 ಅಲ್ಲೆಲ್ಲ ಇನ್ನೂ ನೇಯ್ಯೋದು ಆಗ್ತಾನೆ ಬರ್ತಿತ್ತು. ಆಗ ವಾಟ್ಸಪ್ಪೇ ಇರಲಿಲ್ಲ ಆಕ್ಚುಲಿ. ಆ ಟೈಮಲ್ಲಿ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಹೋಗಿ ಹುಡಿಕೊಂಡು ಹೋಗಿ ಮನೆ ಹುಡುಕೋದು, ಕೆಲ್ಸಕ್ಕೆ ಸೇರೋದು, ಮತ್ತೆ ಅಲ್ಲಿ ಎಸ್ಟಾಬ್ಲಿಷ್ ಆಗೋದು, ಅಲ್ಲಿಂದ ಸ್ಯಾಲ್ರಿ ತಗೊಳ್ಳೋದು, ಬ್ಯಾಂಕ್ ಅಕೌಂಟ್ ಮಾಡಿಸ್, ಇವೆಲ್ಲ ಒಂದು ಚಾಲೆಂಜಿಂಗ್. ಎಂಥವ್ರಿಗೆ ಅದು. ಈಗ ಎಷ್ಟೇ ನಾವು ಡೆವಲಪ್ ಆಗಿದ್ರು ಬೇರೆ ದೇಶಕ್ಕೆ ಫ್ಲೈಟಲ್ಲಿ ಹೋಗೋದು ಅಂದ್ರೆ ಈಗ ಬಿಡಿ, ಬಿಕಾಸ್ ಆಫ್ ಗ್ಲೋಬಲೈಸೇಷನ್ ಈಗ ಚಿಕ್ಕ ಮಕ್ಕಳುಗಳನ್ನು ಕರ್ಕೊಂಡೋಗಿ ಎಕ್ಸ್ಪೋಸ್ ಅವ್ರಿಗೆಲ್ಲ ಆಗಿರುತ್ತೆ. ಬಟ್ ಆ ಕಾಲದಲ್ಲಿ ಸ್ವಲ್ಪ, ಆ ಕಾಲ ಅಂದ್ರೆ ತುಂಬಾ ಹಳೇದಲ್ಲ, 10-15 ವರ್ಷದಿಂದ. ಹೌದು. PUC ನಲ್ಲಿ 50% ಬರಲಿಲ್ಲ ನನಗೆ ಅಂತೇಳಿ ಹೇಳಿದ್ರಿ. ಅಷ್ಟು ಕಡಿಮೆ ಅಂಕಗಳನ್ನು ನೀವು ಸಂಪಾದನೆಯನ್ನ ಮಾಡ್ಕೊಂಡಂತ. ಗಂಗೋತ್ರಿಗೆ ಹೋದಾಗ ನನಗೆ ಇಂಗ್ಲೀಷೇ ಬರ್ತಾ ಇರಲಿಲ್ಲ ಅಂತ ಹೇಳಿ. ಕರೆಕ್ಟ್ ಸರ್. ಈ ತರಹದ ಒಬ್ಬ ಸಾಮಾನ್ಯ ಹುಡುಗ ಮತ್ತೆ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗ ಜರ್ಮನಿಗೆ ಹೋಗ್ತೀನಿ ಅಂತ ಅಂದಾಗ ನಿಮ್ಗೆ ಏನು ಅನ್ನಿಸ್ತು? ಅದು ಕೂಡ ಉನ್ನತ ಶಿಕ್ಷಣಕ್ಕೆ. ಸರ್ ಆಕ್ಚುಲಿ ಏನಂದ್ರೆ ನಾನು ವೆರಿ ಕಾನ್ಫಿಡೆಂಟ್ ಪರ್ಸನ್. ನನ್ಗೆ ಫಸ್ಟ್ ಇದ್ದಿದ್ದೆ ಏನಂತಂದ್ರೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದೆ. ನಾನು PhD ಆದ ತಕ್ಷಣ ಫಾರಿನ್ಗೆ ಹೋಗ್ಲೇಬೇಕು. ಸ್ವಲ್ಪ ಜನ ಹೇಳೋರು ಓವರ್ ಕಾನ್ಫಿಡೆಂಟ್ ನೀನು ಅಂತ ಅಂದ್ಬಿಟ್ಟು, ಹೋಗ್ಲೇಬೇಕು ಅಂತ. ಬಟ್ ಏನಂದ್ರೆ ತೋರಿಕೆಗೆ ಅದು ಓವರ್ ಕಾನ್ಫಿಡೆಂಟ್, ಒಳಗಡೆ ನಮಗೂ ಹೆದರಿಕೆ ಇದ್ದೇ ಇರುತ್ತೆ. ಇದೊಂದು ಚಾಲೆಂಜಿಂಗ್ ನಮಗೂ ಗೊತ್ತಿರುತ್ತಲ್ಲ. ಏನು ನೀವು ಎಷ್ಟೇ ಹೊರಗಡೆ ಸ್ಟ್ರಾಂಗ್ ಆಗಿದ್ರು ನಿಮ್ದೇ ಆದಂತ ಲಿಮಿಟೇಷನ್ ನಿಮ್ಗೆ ಗೊತ್ತಿರುತ್ತೆ. ಅದು ನನಗೆ ಭಯ ಇತ್ತು, ಹೆಂಗೆ ಸರ್ವೈವ್ ಆಗೋದು ಅಂತ ಅಂದ್ಬಿಟ್ಟೆಲ್ಲ ಭಯ ಇತ್ತು. ಈವನ್ ಅಲ್ಲಿ ತಮಾಷೆಗೆ ಫ್ರೆಂಡ್ಸ್ಗಳು, ಮಾದೇಶ್ ಹೋಗ್ತಾ ಇದೆಯಲ್ಲಪ್ಪ ನೆಕ್ಸ್ಟ್ ವೀಕ್ ವಾಪಸ್ ಬರ್ತೀನೋ ಆ ತರ ಹೇಳಿದ್ದು ಉಂಟು. ಅಂತದೆಲ್ಲ ತಮಾಷೆಗೆ ಹೇಳಿದ್ರು ನಾವು ಚಾಲೆಂಜಿಂಗ್ ಆಗಿ ತಗೊಳ್ತಾ ಇದ್ವಿ. ಏನೋ ಒಂದು ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ತು ಅಂದ್ರೆ ಅದು ಒಂದು ಕಾಷನ್ ನಮ್ಗೆ. ಈ ತರ ಆಗ್ಬಿಟ್ರೆ ಅಂತ ಅಂದ್ಬಿಟ್ಟು ಥ್ರೆಟ್ ಫೀಲ್ ಮಾಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ನಾವ್ ಹೆಂಗಾರ ಮಾಡಿ ಸರ್ವೈವ್ ಆಗ್ಲೇಬೇಕು ಅನ್ನೋದೊಂದು ಮನಸ್ಸಲ್ಲಿ ಇತ್ತು ನಿಮ್ಗೆ. ಇತ್ತು. ಆ ಒಂದು ಜಾಗೃತ ಪ್ರಜ್ಞೆ ನಿಮ್ಮನ್ನ ಇಲ್ಲಿಯವರೆಗೂ ಕೂಡ ತಗೊಂಡ್ ಬಂತು, ವಿದೇಶಕ್ಕೂ ಕೂಡ ಕೊಂಡೊಯ್ತು ಅನ್ನೋಂಥದ್ದು. ಎಷ್ಟು ವರ್ಷಗಳ ಕಾಲ ಜರ್ಮನಿಯಲ್ಲಿ? 1 ವರ್ಷ 8 ತಿಂಗಳಿದೆ ಸರ್. 2 ವರ್ಷಕ್ಕಿಂತ ಮುಂಚೆನೆ. ಯಾಕೆ ಅಂದ್ರೆ 2 ವರ್ಷ ಕಂಪ್ಲೀಟ್ ಆಗಿದ್ರೆ ಮತ್ತೆ ಇನ್ನೊಂದು ವರ್ಷ ಎಕ್ಸ್ಟೆನ್ಷನ್ ಆಗ್ತಿತ್ತು. ಯುರೋಪ್ ಈಗಲೂ ಸಹ ಟಿಲ್ ಟುಡೇ ಒನ್ ಆಫ್ ದ ಫ್ರೆಂಡ್ಲಿಯೆಸ್ಟ್ ಪ್ಲೇಸ್ ಟು ವರ್ಕ್. ಓನ್ಲಿ 7 to 8 hours ದೇ ವರ್ಕ್. ಯುರೋಪ್ ಇಸ್ ಲೈಕ್ ಹೆವೆನ್ ಸರ್. ಯಾಕಂದ್ರೆ ಆಲ್ಮೋಸ್ಟ್ 10 ವರ್ಷ ಅಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ಸೊ ಹೇಳ್ತೀನಿ, ವರ್ಕ್ ಫ್ರೆಂಡ್ಲಿ. ನಿಮ್ಗೆ ವರ್ಕ್ಗಿಂತ ಪರ್ಸನಲ್ ಲೈಫ್ಗೆ ನಿಮ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಅಲ್ಲಿ ಕೊಡ್ತಾರೆ. ನೀವು 8 ಗಂಟೆ ಮೇಲೆ ವರ್ಕ್ ಮಾಡಿದ್ರೆ ನಿಮ್ ಬಾಸ್ಗಳೇ ಬೈತಾರೆ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಅಂತ ಅಂದ್ಬಿಟ್ಟು. ಆ ತರ ಅಂದ್ರೆ ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವರ್ ವರ್ಕ್ ಅಂಡ್ ದೆನ್ ಪರ್ಸನಲ್ ಲೈಫ್ ಆಲ್ಸೋ. ಅದ್ರ ಜೊತೆಗೆ ಏನಂದ್ರೆ ಸೋಮವಾರದಿಂದ ಶುಕ್ರವಾರ ತನಕ ಮಾತ್ರ ಕೆಲಸ ಅಲ್ಲಿ. ಆ 5 ದಿವಸದಲ್ಲಿ ನೀವು 2 ದಿವಸ ಹೋಗದೆ ಹೋದ್ರು ಯಾರು ನಿಮ್ಮನ್ನ ಕೇಳಲ್ಲ. ಬಟ್ ಆ ವಾರದಲ್ಲಿ ಆಗ್ಬೇಕಾಗಿರೋ ಕೆಲಸ ಆಗ್ಬೇಕು. ನೀವು ಬೇಕಾದ್ರೆ ಒಂದೇ ದಿವಸದಲ್ಲಿ ಮಾಡು, 5 ದಿವಸದಲ್ಲಿ ಮಾಡು, ದೇ ಡೋಂಟ್ ಮೈಂಡ್. 5 ದಿವಸ ಕೆಲಸ ಮಾಡಬೇಕು ಅಥವಾ 5 ದಿವಸದ ಕೆಲಸವನ್ನ ನೀವು ಪ್ರತಿ ವಾರ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು. ಸೊ ಇದು ಅಲ್ಲಿ ಒಂಥರ ಕೈಂಡ್ ಆಫ್ ಫಿನಾಮಿನನ್. ಅಲ್ಲಿ ವರ್ಕ್ ಅದೇ ತರ ಮಾಡ್ತಾರೆ ಎಲ್ಲರೂ, ಅಷ್ಟು ಎಫೆಕ್ಟಿವ್ ಆಗಿ ಮಾಡ್ತಾರೆ. ಬಟ್ ಅಮೆರಿಕ ಒಂದು ಹಾರ್ಡ್ ವರ್ಕಿಂಗ್ ಕಂಟ್ರಿ. ಇಟ್ ಇಸ್ ಅ ನೇಷನ್ ಬಿಲ್ಟ್ ಬೈ ಓನ್ಲಿ ಫಾರಿನರ್ಸ್. ಅದು ತುಂಬಾ ಹೊರಗಡೆಯಿಂದ ಬಂದು ಅದು ಹಿಸ್ಟ್ರಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಆ ನೇಷನ್ ಬಿಲ್ಡ್ ಆಗಿದ್ದು ಯಾರು ಇಂಡಿಜಿನಸ್ ಪೀಪಲ್ ಇಂದ, ಹೊರಗಡೆ ಬಂದವರು ಅದನ್ನ ದೇಶನ ಅಷ್ಟು ಗ್ರೇಟ್ ಅಂತ ಮಾಡಿದ್ದು. ಸೊ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ನನ್ಗೆ ಯಾರೋ ಒಂದು ಮಾತಾಡ್ತಾ ಚಾಲೆಂಜ್ ಮಾಡ್ಬಿಟ್ರು, ಯುರೋಪಲ್ಲಿ ಎಂತವ್ರು ಬೇಕಾದ್ರು ಸರ್ವೆ ಆಯ್ತಾರೆ, ಅಮೆರಿಕದಲ್ಲಿ ಬಂದು ಮಾಡು ಅಂತ. ಬಟ್ ನನಗೂ ಮನಸ್ಸಲ್ಲಿತ್ತು ಏನಂತ, ಅಮೆರಿಕದಲ್ಲಿ ಸರ್ವೆ ಆಗೋದು ತುಂಬಾ ಕಷ್ಟ. ಈ ನಮ್ದು ಬ್ಯಾಕ್ ಗ್ರೌಂಡ್ ಈ ತರ ಇದೆ. ನನ್ಗೆ ಅಮೆರಿಕದಲ್ಲಿ ವರ್ಕ್ ಸ್ಟೈಲ್ ಹೆಂಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ, ಮತ್ತೆ ನಂಗೆ ಗೊತ್ತಿತ್ತು. ಅಲ್ಲಿ ಮೆಜಾರಿಟಿ ಆಫ್ ಪ್ರೊಫೆಸರ್ಸ್ ಚೈನೀಸ್ ಮತ್ತೆ ಇಂಡಿಯನ್ಸ್ ಇದ್ದಾರೆ. ಅವ್ರೇನ್ ಮಾಡ್ತಾರೆ, ದೇ ಮೇಕ್ ದೇರ್ ಸ್ಟೂಡೆಂಟ್ಸ್ ವೆರಿ ವರ್ಕ್ ಹಾರ್ಡ್. ಸೊ ಆಯ್ತು ನೋಡೇ ಬಿಡೋಣ ಅಂದ್ಬಿಟ್ಟು ಸ್ಟಾರ್ಟೆಡ್ ಅಪ್ಲೈಯಿಂಗ್ ಟು US. ಅದೇ ಹೇಳಲ್ವಾ, ಲಕ್ಕು ಕೆಲವು ಸಲ ಕೈ ಹಿಡಿಯುತ್ತೆ ಅಂತ. ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಸ್ಕೂಲ್ ಆಫ್ ಮೆಡಿಸಿನ್ ಫಿಲಿಡೆಲ್ಫಿಯಾದಲ್ಲಿ ಇದೆ. ಅದನ್ನ ಐವಿ ಲೀಗ್ ಅಂತ ಕರೀತಾರೆ. ಐವಿ ಲೀಗ್ ಯೂನಿವರ್ಸಿಟಿ 8 ಇರೋದು ಇಡೀ US ಅಲ್ಲಿ. ಹಾರ್ವರ್ಡ್, ಸ್ಟ್ಯಾನ್ಫರ್ಡ್, ಯೇಲ್ ಯೂನಿವರ್ಸಿಟಿ, ಮತ್ತೆ ಪ್ರಿನ್ಸ್ಟನ್, MIT ಅಂತ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಒಂದು ಯಾವುದು ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಸ್ಕೂಲ್ ಆಫ್ ಮೆಡಿಸಿನ್. ನನ್ನ ಬ್ಯಾಡ್ ಲಕ್ಗೆ ಅಥವಾ ಗುಡ್ ಲಕ್ ಗೊತ್ತಿಲ್ಲ, ಅಲ್ಲಿದು ಡಿಪಾರ್ಟ್ಮೆಂಟ್ ಆಫ್ ಮೈಕ್ರೋಬಯಾಲಜಿ ಅದು US ಅಲ್ಲೇ ಟಾಪ್ 2nd ರ್ಯಾಂಕ್ ಇತ್ತು. ಹಾರ್ವರ್ಡ್ ಆದ್ಮೇಲೆ ಅದೇ ಇದ್ದಿದ್ದ ಆ ಪೀರಿಯಡ್ ಅಲ್ಲಿ.
ನೀವು ಐವಿ ಲೀಗಲ್ಲಿ ನಿಮ್ಗೆ ವರ್ಕ್ ಮಾಡೋದು ಅಂದ್ರೆ ನಿಮ್ಗೆ ಅದೊಂದು ಟ್ಯಾಗ್ ಸಾಕು. ಅಲ್ಲಿ 1 ವರ್ಷ ಕೆಲಸ ಮಾಡಿದ್ರು ಸಾಕು, ನಿಮ್ಗೆ ಆ ಟ್ಯಾಗ್ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಸೊ ಅಂತ ರೆಪ್ಯೂಟೆಡ್ ಯೂನಿವರ್ಸಿಟಿ ಅದು. ಆಮೇಲೆ ಅದ್ರ ಪಕ್ಕನೇ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಸ್ಕೂಲ್ ಆಫ್ ಮೆಡಿಸಿನ್ಗೆ ಒಂದು ಹಾಸ್ಪಿಟಲ್ ಅಫಿಲಿಯೇಟೆಡ್ ಇದೆ, ಚಾಪ್ ಅಂತ, ಚಿಲ್ಡ್ರನ್ ಹಾಸ್ಪಿಟಲ್ ಆಫ್ ಫಿಲಡೆಲ್ಫಿಯಾ ಅಂತ. ಅಮೆರಿಕಾಗೆ ಫಸ್ಟ್ ಚಿಲ್ಡ್ರನ್ ಹಾಸ್ಪಿಟಲ್ ಅದು, ಅಷ್ಟು ಲೆಗೆಸಿ ಇರುವಂತ ಹಾಸ್ಪಿಟಲ್ ಅದು. ಮತ್ತೆ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಸ್ಕೂಲ್ ಆಫ್ ಮೆಡಿಸಿನ್ಸ್ 2 ಜೊತೆಗೆ ವರ್ಕ್ ಮಾಡುತ್ತೆ. ಅಲ್ಲೆಲ್ಲ ನೋಬೆಲ್ ಲಾರಿಯೇಟ್ಸ್ ವರ್ಕ್ ಮಾಡೋ ಅಂತ ಜಾಗ. ಅಂತ ಜಾಗಗಳು ಸಿಕ್ಬಿಡ್ತು. ಅದೇನಾದ್ರೂ ಇಂಟರ್ವ್ಯೂನಲ್ಲಿ ನಾನು ಚೆನ್ನಾಗಿ ಮಾಡಿದೆ. ಬಟ್ ಇಂಟರ್ವ್ಯೂನಲ್ಲಿ ನನ್ನ ಬಾಸು, ಅವ್ರ ಹೆಸರು ಪ್ರೊಫೆಸರ್ ಅರ್ಲ್ ರಾಬರ್ಟ್ಸನ್ ಅಂತ, ಅವರು ಕ್ವೆಶ್ಚನ್ ಕೇಳಿದಷ್ಟೇ, ಸಿ ಯು ನೋ ಅಬೌಟ್ ದ ರೆಪ್ಯುಟೇಷನ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ, ಐ ಕ್ಯಾನ್ ಸಿ ದಟ್ ಫೈರ್ ಬಟ್ ಯು ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಅಕ್ವಿಟೆನ್ಸ್. ನಿನಗೆ ಇಲ್ಲಿ ವರ್ಕ್ ಮಾಡೋಕ್ಕೆ ಝೀಲ್ ಇದೆ, ಬಟ್ ನಿನಗೆ ಬೇಕಾದಂಥ ಟೆಕ್ನಿಕ್ಸ್ ಅಥವಾ ಬ್ಯಾಕ್ ಗ್ರೌಂಡ್ ಇಲ್ಲ. ಬಿಕಾಸ್ ನಾನು ಏನಂತ ಹೇಳಿದೆ, ಅದು ಡಿಪಾರ್ಟ್ಮೆಂಟ್ ಆಫ್ ಮೈಕ್ರೋಬಯಾಲಜಿಗೆ ಹೋಗ್ತಾ ಇರೋದು. ನಾನು ಓದಿರೋದು ಬಯೋಕೆಮಿಸ್ಟ್ರಿ, ಡಿಪಾರ್ಟ್ಮೆಂಟ್ ಆಫ್ ಮೈಕ್ರೋಬಯಾಲಜಿಗೆ ಹೋಗ್ತಾ ಇದ್ದೀನಿ. ಬಯೋಕೆಮಿಸ್ಟ್ರಿಯಿಂದ ಡೈರೆಕ್ಟ್ ಮೈಕ್ರೋಬಯಾಲಜಿ, ಮೈಕ್ರೋಬ್ಸ್ಗೆ ಎಂಟರ್ ಆಗ್ತಾ ಇದ್ದೀನಿ. ಅದರಲ್ಲೂ ಯಾವುದು ವೈರಸಸ್ ಅಲ್ಲಿ ಯಾವುದು ಒಂದು ಎಪ್ಸ್ಟೀನ್ ಬಾರ್ ವೈರಸ್ ಅಂತ ಇದೆ. ಅದು ಒಂದು ಇಂಟ್ರೆಸ್ಟಿಂಗ್ ಒಂದು ಥಿಂಗ್ ಏನಂದ್ರೆ 98% ಹ್ಯೂಮನ್ ಪಾಪ್ಯುಲೇಷನ್ ನಲ್ಲಿ ಎಪ್ಸ್ಟೀನ್ ಬಾರ್ ವೈರಸ್ ಇನ್ಫೆಕ್ಷನ್ ಇದೆ. ಬಟ್ ಅದೆಲ್ಲ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ? ಮಲಗಿರೋ ಸ್ಟೇಜ್ ಅಲ್ಲಿ ಇರುತ್ತೆ, ಡಾರ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಸ್ಲೀಪಿಂಗ್ ವೈರಸ್. 98% ಜನಕ್ಕೆ ಇದೆ ಆಲ್ರೆಡಿ ನಮ್ಮ ಹತ್ರ ಎಲ್ಲ. ಬಟ್ ಅದು ಯಾವುದೋ ಒಂದು ಕಂಡೀಷನ್ ಅಲ್ಲಿ ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಅದು ಇಮ್ಯೂನ್ ಸಪ್ರೆಸ್ ಆದಾಗ ಅಥವಾ ಕೆಲವಲ್ಲಿ ಮ್ಯೂಟೇಷನ್ಸ್ ಆದಾಗ ಏನಾಗುತ್ತೆ, ಬರ್ಕಿಟ್ ಲಿಂಫೋಮಾ ಅಂತ ಕಾಸ್ ಮಾಡುತ್ತೆ. ಸೊ ಇದ್ರದ್ದು ಬಯೋಕೆಮಿಕಲ್ ಆಸ್ಪೆಕ್ಟ್ಸ್ ನಾವು ಮಾಡ್ತಾ ಇದ್ರು. ಸೊ ಅಲ್ಲಿ ಬಯೋಕೆಮಿಸ್ಟ್ರಿ ಸ್ವಲ್ಪ ಇತ್ತು. ಬಟ್ ಯಾವ್ದ್ರಲ್ಲಿ ಮಾಡ್ತಿರೋದು? ವೈರಸ್ ಅಲ್ಲಿ. ಅಗೇನ್ ವೈರಸ್ ಇಸ್ ಎ ಮೈಕ್ರೋ ಆರ್ಗಾನಿಸಮ್ಸ್. ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ ವೈರಸ್. ನಾನು ವೈರಸ್ ಹೆಸರು ಕೇಳಿದ್ದೀನೋ ಹೊರತು ಫ್ರಾಂಕ್ಲಿ ಸ್ಪೀಕಿಂಗ್ ಅಲ್ಲಿವರೆಗೂ ಎಪ್ಸ್ಟೀನ್ ಬಾರ್ ವೈರಸ್ ಅಂತಾನೆ ಗೊತ್ತಿರಲಿಲ್ಲ ನನಗೆ. ಯಾವ ತರ ಬರೆಯೋದು ಅಂತಾನೂ ಗೊತ್ತಿರಲಿಲ್ಲ. ಅದಕ್ಕೊಂದು ಹೈಫನ್ ಹಾಕೆಲ್ಲ ಬರೀಬೇಕು, ಹಂಗೂ ಗೊತ್ತಿರಲಿಲ್ಲ ಯಾವ ತರ ಬರೆಯೋದು ಅಂತ. ಆ ತರ ಸಿಚುವೇಶನ್ ಅಲ್ಲಿ ಆಲ್ವೇಸ್ ಏನಂತ ಅಂದ್ರೆ, ವೆನ್ ಯುವರ್ ಇಂಟೆನ್ಷನ್ಸ್ ಆರ್ ಗುಡ್, ನೇಚರು ನಿಮ್ಗೆ ಸಪೋರ್ಟ್ ಮಾಡ್ಬಿಡುತ್ತಂತ ಕೆಲವು ಸಲ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನೋಡಪ್ಪ ನಿಮ್ಗೆ ಆಫರ್ ಮಾಡ್ತಾ ಇದ್ದೀನಿ, ಬಟ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್. ನಾನು ಹೇಳಿದೆ, ನಾನು ಕಲಿಯೋ ತನಕನೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ ಅಂದೆ, ಕಲಿಯೋವರೆಗೂ ಅಲ್ಲ. ಅವ್ರು ಇದೇ ಹೇಳಿದ್ದು, ಕಲ್ತಾದ್ಮೇಲೆ ಹಾರ್ಡ್ ವರ್ಕ್ ಮಾಡಬೇಕು, ಯಾಕಂದ್ರೆ ನಿನ್ನಂತವ್ರನ್ನೇ ನಾನು ಇಲ್ಲಿ ತಗೊಳ್ಳೋದು ಅಂತ ಅಂದ್ರು. ದೋಸ್ ಹೂ ಹ್ಯಾವ್ ಎ ಅರ್ಜ್ ಟು ಲರ್ನ್, ಯಾರಿಗೆ ಇಂಟ್ರೆಸ್ಟ್ ಇದೆ, ಡೆಡ್ಲಿ ಇಂಟ್ರೆಸ್ಟ್ ಇದೆ, ಕಲಿಬೇಕು ಅನ್ನೋ ಅಂಥವ್ರನ್ನೇ ನಾನು ತಗೊಳ್ಳೋದು, ಅಂಥವ್ರಿಗೆ ತಗೊಂಡು ನಾನು ನನ್ನ ಲ್ಯಾಬಲ್ಲಿ ಇಟ್ಕೊಳ್ಳೋದು ಅಂತ. ಆಯಿತು, ಓದೆ ಸರ್. ಹೋದಾಗ ಅಮೆರಿಕ ಎದುರಿಕೆ ಬರ್ಸೋಂಥ ಜಾಗ. ಹೌದು, ಅಂತ ಯೂನಿವರ್ಸಿಟಿಗೆ ಹೋದಾಗ ನನಗೆ ತುಂಬ ಭಯ ಇತ್ತು. ಹೋಗಿ ವರ್ಕ್ ಎಲ್ಲ ಶುರು ಮಾಡಿದ್ವಿ. ನನಗೆ ಆ ಟೈಮಲ್ಲಿ ಐ ಶುಡ್ ರಿಮೆಂಬರ್ ಇಬ್ರು, ಒಂದು ಡಾಕ್ಟರ್ ಸಂತೋಷ್ ಉಪಾಧ್ಯಾಯ ಅಂತ, ಈಗ ನೈನಿತಾಲ್ನಲ್ಲಿ ಹೀಸ್ ಎ ಪ್ರೊಫೆಸರ್, ಮತ್ತೆ ಡಾಕ್ಟರ್ ಹೇಮಚಂದ್ರ ಜಾ ಅಂತ, ಇವರು IIT ಇಂದೋರಲ್ಲಿ ಅವರು ಪ್ರೊಫೆಸರ್ ಆಗಿದ್ದಾರೆ. ಅವರಿಬ್ರು ಅಲ್ಲೇ ಇದ್ರು, ಇಂಡಿಯನ್ಸ್. ಒಂದ್ಸಲಿ ಇಂಡಿಯಾ ಬಿಟ್ಟು ಹೋದಾದ್ಮೇಲೆ ಯಾವ ರಾಜ್ಯ ಅಂತ ಬರಲ್ಲ, ಇಂಡಿಯನ್ಸ್ ಅಂತ ಬಂದ್ಬಿಟ್ಟು. ಸೊ ಅಲ್ಲಿ ಹೋಗಿ ಅವರು ನನಗೆ ಟ್ರೈನ್ ಮಾಡಕ್ ಶುರು ಮಾಡಿದ್ರು. ಅವ್ರು ಮಾಡ್ಬೇಕಾದ್ರೆ ನೋಡ್ಕೊಳ್ತಾ ಇದ್ದೆ. ನಾವು ಪರ್ಟಿಕ್ಯುಲರ್ಲಿ ಹಳ್ಳಿಯಿಂದ ಓದೋರು, ನಾನು ಪ್ರೌಡಾಗಿ ಹೇಳ್ತೀನಿ, ದೇ ಆರ್ ವೆರಿ ಫಾಸ್ಟ್ ಲರ್ನರ್ಸ್. ಆಮೇಲೆ ನೀವು ನೋಡಿ, ತುಂಬಾ ಈಗ ಕರ್ನಾಟಕದಲ್ಲಿ ನೋಡ್ರಿ ಎಷ್ಟೊಂದು KS IAS ಆಫೀಸರ್ಸ್ ನೋಡಿ, ಎಲ್ಲ ಹಳ್ಳಿಗಾಡು ಪ್ರದೇಶದಿಂದನೇ ಬಂದಿರೋರು, ಜಾಸ್ತಿ ಬಂದಿರೋರವರೇ ಜಾಸ್ತಿ. ನೋಡಿ ಚಾಮರಾಜನಗರ ಸೈಡ್ ಅವರಂತೂ ಒಳ್ಳೊಳ್ಳೆ ಪೊಸಿಷನ್ಸ್ ಅಲ್ಲಿ ಇದ್ದಾರೆ. ನೀವು ಕೇಳಿ, ಚಾಮರಾಜನಗರ ಡಿಸ್ಟ್ರಿಕ್ಟ್ ಅವರು, ಅದು ಆಕ್ಚುಲಿ ಹಾಸನ್ನ ನೀವು ಬೇಕಾದ್ರೆ ಗುರ್ತು ಮಾಡ್ಬೋದು. ಚಾಮರಾಜನಗರ ಎಲ್ಲ ಈಗ್ಲೂ ಬ್ಯಾಕ್ವರ್ಡ್ ಏರಿಯಾ, ಬಟ್ ಆಗಿರೋದೆಲ್ಲ 10 ವರ್ಷದ ಹಿಂದೆನೆ 15 ವರ್ಷದ ಹಿಂದೆನೆ ಒಳ್ಳೊಳ್ಳೆ ಪೊಸಿಷನ್ಸ್ ಹೋಗಿದ್ದಾರೆ. ಸೊ ನಮ್ಗೆ ಅದೊಂದು ಇನ್ಬಾರ್ನ್ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಅಲ್ಲಿ ಹೋದಾಗ ಅವ್ರ ಜೊತೆ ಅಬ್ಸರ್ವ್ ಮಾಡಿ ತುಂಬಾ ಚೆನ್ನಾಗೆಲ್ಲ ಕಲ್ತ್ಕೊಂಡು ಒಳ್ಳೊಳ್ಳೆ ಪಬ್ಲಿಕೇಶನ್ಸ್ ಮಾಡಿದೆ ನಾನು ಅಲ್ಲಿ. ಆಮೇಲೆ ಇಂಡಿಯನ್ಸ್ ಎಲ್ಲ ಸೇರ್ಕೊಂಡು ನಾವು ಫಿಲಡೆಲ್ಫಿಯಾ ಪ್ಯಾಂಥರ್ಸ್ ಅಂತ ಕ್ರಿಕೆಟ್ ಟೀಮ್ ಎಲ್ಲ ಶುರು ಮಾಡಿ 3 years ಇದ್ದೆ ಅಲ್ಲಿ ನಾನು. ಐ ವಾಸ್ ಎ ವೆರಿ ಪ್ರಾಮಿನೆಂಟ್ ರಿಸರ್ಚರ್ ದೇರ್. ನಾನು ಅಲ್ಲಿ ಒಳ್ಳೆ ಹೆಸರು ಮಾಡಿದೆ. ಅಲ್ಲಿ ನನಗೆ ಒಂದು ಬ್ರೇಕ್ ಥ್ರೂ ಸಿಕ್ತು. ಆಮೇಲೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತಾ ಹೋಗುತ್ತೆ ನಿಮ್ಗೆ. ಅಂತ ಯೂನಿವರ್ಸಿಟಿಲಿ ಮಾಡ್ತಾ ಇದ್ದೀನಿ ಅಂದಾಗ ಯು ಹ್ಯಾವ್ ಯುವರ್ ಓನ್ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಬಿಲ್ಡ್ ಆಗ್ತಾ ಹೋಗುತ್ತೆ. ನೀವು ಒಂದ್ಸಲಿ ಅಂತ ಟಾಪ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಈಗ ಎಲ್ ಬೇಕಾದ್ರೂ ಮಾಡ್ತೀನಿ ಅಂತ. ಸೊ ನಾನು ಒಳ್ಳೊಳ್ಳೆ ಪೇಪರ್ಸ್ ಮಾಡಿದೆ. ಬಟ್ ಅಟ್ ದ ಸೇಮ್ ಟೈಮ್ 3 years ಪ್ರತಿ ದಿವಸ ನಾನು ಯುರೋಪ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ. ಯಾಕಂದ್ರೆ ಅದೊಂಥರ ಮ್ಯಾಗ್ನೆಟ್, ಯುರೋಪ್ ಎಳಿತಾ ಇರುತ್ತೆ. ಡೇ ಅಂಡ್ ನೈಟ್ ನನ್ಗೆ ಯಾವಾಗ ಫ್ರೀ ಆಗಿರುತ್ತೆ ಆಗೆಲ್ಲ ಯೋಚನೆ ಮಾಡ್ತೀವಿ, ಅಯ್ಯೋ ಯುರೋಪ್ ಎಷ್ಟು ಚೆನ್ನಾಗಿತ್ತಂದ. ಬಟ್ ಇಲ್ಲಿ ನಾನು 14ರಿಂದ 15 ಗಂಟೆ ಕೆಲಸ ಮಾಡ್ತಾ ಇದ್ದೆ. ಎಸ್ಟಾಬ್ಲಿಷ್ ಆಗತಕ್ಕನು. ಎಸ್ಟಾಬ್ಲಿಷ್ ಆದ್ಮೇಲೆ ಮಾಮೂಲಿ ಒಂದು 10 ಗಂಟೆ ಕೆಲಸ ಮಾಡ್ತಾ ಇದ್ದೆ. ಬಟ್ ಎಸ್ಟಾಬ್ಲಿಷ್ ಆಗತಕ್ಕನು ಶನಿವಾರ ಭಾನುವಾರ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಅಡುಗೆ ಎಲ್ಲ ಈಗ ನಮ್ಮ ಥರ ಎಲ್ಲ ಮೇಡ್ ಎಲ್ಲ ಸಿಗಲ್ಲ, ನಾವೇ ಅಡುಗೆ ಮಾಡ್ಕೋಬೇಕು ಅಥವಾ ರೋಡ್ ಸೈಡ್ ತಿನ್ಬೇಕು. ಬಟ್ ಫೈನಾನ್ಷಿಯಲಿನೂ ನಾವು ಪೂರ್ ಬ್ಯಾಕ್ ಗ್ರೌಂಡ್ ಇಂದ ಇದೀನ
ಫೈನಾನ್ಷಿಯಲಿ ಸ್ಟೆಬಿಲೈಸ್ ಆಗಕ್ಕೆ ಶುರು ಮಾಡಿದ್ವಿ. ಒಂದು ಇದನ್ನ ಹೇಳ್ಬೇಕು, ನಮ್ಮ ಅಮ್ಮಗೆ ಒಂದು ತಿಂಗಳು 1 ಲಕ್ಷ ಕಳಿಸ್ತಾ ಇದ್ದೆ. ನಮ್ಮಮ್ಮ ಎದುರ್ಕೊಳ್ತಾ ಇದ್ರು, ಏನ್ ಕೆಲಸ ಮಾಡ್ತಿದ್ಯಾ ನೀನು? ಆ ಟೈಮಲ್ಲಿ 2010 1 ಲಕ್ಷ ಅಕೌಂಟಿಗೆ ಬರುತ್ತೆ ಅಂದ್ರೆ ನಿಮ್ಗೆ ಯಾರಿಗಾದ್ರೂ ಅಪ್ಪ ಅಮ್ಮಗೆ ಏನ್ ಇಷ್ಟೊಂದು ದುಡ್ಡು? ಆಗ 5,000 6,000 7,000 10,000 ಸಂಬಳ ಇಟ್ಕೊಂಡಿದ್ದವರು ಒಂದು ವರ್ಷದ ಇದೆ ಅಂತ ಅಂದ್ರೆ ಗಾಬರಿ ಆಗುತ್ತೆ ಕೆಲವರು. ನಮ್ಮಮ್ಮನೇ ಗಾಬರಿ ಆಗೋರು, ಏನ್ ಕೆಲಸ ಮಾಡ್ತಿದ್ದೆ ಹೇಳು ಕರೆಕ್ಟ್ ಆಗಿ ಅಂತ ಅಂದ್ಬಿಟ್ಟು. ಸೊ ಈ ತರ ಎಲ್ಲ ಇರುತ್ತೆ. ಸೊ ಫೈನಾನ್ಷಿಯಲಿ ಆಲ್ಸೋ ಸ್ಟೆಬಿಲೈಸ್ ಆಗ್ತಾ ಹೋದ್ವಿ. ಮತ್ತೆ ಯುರೋಪ್ ಹೋದೆ ಸರ್, ಮತ್ತೆ ಸ್ವೀಡನ್ಗೆ ಹೋದೆ. ಆಗ ನನಗೆ ಮದ್ವೆನೂ ಫಿಕ್ಸ್ ಆಯ್ತು. ಸೊ ನನಗೆ ಗೊತ್ತಿತ್ತು ಅಮೆರಿಕದಲ್ಲೇ ನಾನು ಮದ್ವೆ ಆಗಿ ಹೋದ್ರೆ ಪ್ರಾಬಬಲಿ ಪರ್ಸನಲ್ ಲೈಫ್ ಕಷ್ಟ. ನಿಮ್ಗೆ ಇಬ್ರು ವರ್ಕಿಂಗು, ಬೆಳಗ್ಗೆಯಿಂದ ಸಂಜೆವರೆಗೂ ವರ್ಕಿಂಗ್. ಆಮೇಲೆ ಏನಂದ್ರೆ ಸರ್, ಎಂಡ್ ಆಫ್ ದ ಡೇ ನನಗೆ ಅರ್ಥ ಆಗಿದ್ದು ಯುರೋಪ್ ಅಲ್ಲಿ ಇದರಿಂದ ನೀವು ಎಷ್ಟು ವರ್ಕ್ಗೆ ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟನ್ನು ಫ್ಯಾಮಿಲಿ ಅಥವಾ ಪರ್ಸನಲ್ ಲೈಫ್ಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು. ಆಗ ಮಾತ್ರ ಇಟ್ಸ್ ಎ ಬ್ಯಾಲೆನ್ಸ್ಡ್ ಲೈಫ್. ಬರೀ ದುಡ್ಡು ಅಥವಾ ಬರೀ ವರ್ಕ್ ಇಟ್ ಇಸ್ ನಾಟ್ ಎ ಬ್ಯಾಲೆನ್ಸ್ಡ್ ಲೈಫ್. ಅದಕ್ಕೋಸ್ಕರ ಏನ್ ಮಾಡಿದೆ, ಡಿಸೈಡ್ ಮಾಡಿ ಇಂಡಿಯಾಗೆ ಬಂದು ಒಂದು 3 months ಬ್ರೇಕ್ ತಗೊಂಡು. ಬಟ್ ನನಗೆ ಇದ್ದಿದ್ದ ಸಿವಿಗೆ ನಾನು ಎಲ್ಲ ಅಪ್ಲೈ ಮಾಡಿದ್ರು ಸಿಕ್ತಿತ್ತು. ಯುರೋಪಲ್ಲಿ ನನಗೆ 5 ದೇಶದಲ್ಲಿ ಸಿಕ್ಕಿತ್ತು. ಸುಮ್ಮನೆ ಅಪ್ಲಿಕೇಶನ್ ಹಾಕಿದಾಗಲೇ ಸಿಕ್ತು, 5 ದೇಶದಲ್ಲಿ ಸಿಕ್ಕಿತ್ತು. ಬಟ್ ನನಗೆ ಸ್ಕ್ಯಾಂಡಿನೇವಿಯಾದಲ್ಲಿ ವರ್ಕ್ ಮಾಡಬೇಕು ಅಂತ, ವರ್ಕ್ ಅನ್ನೋದಕ್ಕಿಂತ ದೇಶಕ್ಕೆ ಹೋಗ್ಬೇಕು ಅಂತ ಭಾರಿ ಇಷ್ಟ ಆಯ್ತು. ಸ್ಕ್ಯಾಂಡಿನೇವಿಯಾ, ಸ್ವೀಡನ್, ನಾರ್ವೆ, ಫಿನ್ಲ್ಯಾಂಡ್ ಮತ್ತೆ ಡೆನ್ಮಾರ್ಕ್, ಈ 4 ಕಂಟ್ರಿಗಳು ಬರುತ್ತೆ. ಅಲ್ಲಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಸ್ವೀಡನ್ ಅಲ್ಲಿ ಸಿಕ್ತು. ಸ್ವೀಡನ್ಗೆ ಮದುವೆ ಆಗಿ ಹೋದೆ. ಅಲ್ಲಿ ನಾನು ವೈರಸ್ ಇಂದ ಅಗೈನ್ ಶಿಫ್ಟೆಡ್ ಟು ಸ್ಟೆಮ್ ಸೆಲ್ಸ್ ರಿಸರ್ಚ್. ಹೆಮೆಟೋಪಾಯಿಟಿಕ್ ಸ್ಟೆಮ್ ಸೆಲ್ಸ್ ಅಂತಾರೆ. ಬ್ಲಡ್ ಯಾವ ತರ ಫಾರ್ಮ್ ಆಗುತ್ತೆ, ಬ್ಲಡ್ ಕ್ಯಾನ್ಸರ್ ಹೆಂಗ್ ಬರುತ್ತೆ, ಅದ್ರ ಮೇಲೆ ವರ್ಕ್ ಮಾಡಿದೆ. ಅಲ್ಲಿ ಒಂದು ಆಲ್ಮೋಸ್ಟ್ 2.5 years ವರ್ಕ್ ಮಾಡಿದೆ. ವರ್ಕ್ ಮಾಡಿದಾಗ ಅಲ್ಲಿ ಒಳ್ಳೆ ಪಬ್ಲಿಕೇಶನ್ಸ್, ಇನ್ನು ಅಮೆರಿಕದಲ್ಲಿ ಏನ್ ಮಾಡಿದೆ ಅದಕ್ಕಿಂತ ದೊಡ್ಡ ಪಬ್ಲಿಕೇಶನ್ಸ್ ಬಂದ್ಬಿಡ್ತು ನನಗೆ. ಆ ಟೈಮಲ್ಲಿ ಅನ್ಫಾರ್ಚುನೇಟ್ಲಿ ನಮ್ಮ ತಂದೆ ಅವರಿಗೆ ಕ್ಯಾನ್ಸರ್ ಆಗುತ್ತೆ. ಕ್ಯಾನ್ಸರ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ? ಹೌದು, ಅವ್ರಿಗೆ ಕ್ಯಾನ್ಸರ್ ಇಂದ ಬಳಲ್ತಾ ಇರ್ತಾರೆ. ಆಮೇಲೆ ಆ ಟೈಮಲ್ಲಿ ನನ್ನ ಶ್ರೀಮತಿಯವರು ಪ್ರೆಗ್ನೆಂಟ್ ಆಗ್ತಾರೆ. ಸೊ ನಮ್ಮ ತಂದೆಗೆ ಆ ಮಗುನ ಇಂಡಿಯಾದಲ್ಲಿ ನೋಡ್ಬೇಕಂತ ಆಸೆ ಒಂದಿರುತ್ತೆ. ಸೊ ಇದು ಫ್ಯಾಮಿಲಿ ಗೊತ್ತಲ್ಲ ನಿಮ್ಗೆ, ಅಟ್ಯಾಚ್ಮೆಂಟ್, ಫ್ಯಾಮಿಲಿ ಕಮಿಟ್ಮೆಂಟ್ಸ್. ಅಲ್ಲಿ ಆಲ್ಮೋಸ್ಟ್ 3 ವರ್ಷ ಕಳೆದ್ವಿ. ಕಳೆದಾದ್ಮೇಲೆ ಏನಾಗುತ್ತೆ, ಇಂಡಿಯಾದಲ್ಲಿ ನಾನು ಒಂದು ಫೆಲೋಶಿಪ್ ಅಪ್ಲೈ ಮಾಡ್ತೀನಿ. ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, DST, ಅದ್ರದ್ದು SCRB ಅಂತ ಒಂದು ವಿಂಗ್ ಇದೆ. ಅದು ಸ್ಟ್ಯಾಟ್ಯೂಟರಿ ಬಾಡಿ. ಅದು ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ಅಂತ, SCRB ಅಂತ ಒಂದು ಸ್ಟ್ಯಾಟ್ಯೂಟರಿ ಬೋರ್ಡ್ ಇದೆ. DSTದು ಅದು ಗವರ್ನಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ಬರುತ್ತೆ. ಅಲ್ಲಿಂದ ಒಂದು ಯಂಗ್ ಸೈಂಟಿಸ್ಟ್ ಅಂತ ಪ್ರತಿ ಸಲ ಅವಾರ್ಡ್ ಕೊಡ್ತಾರೆ. ಬಟ್ ಈಗಿಲ್ಲ, ಅದು ನಿಂತೋಗಿದೆ. ಅಪ್ಲೈ ಮಾಡಿದ್ರೆ ನಂಗೆ ಸಿಕ್ಬಿಡ್ತು. ಯಾಕಂದ್ರೆ ಒಳ್ಳೆ ಪ್ರೊಫೈಲ್ ಇತ್ತಲ್ಲ ನಂದು. ಜರ್ಮನಿ ವರ್ಕ್ ಮಾಡಿದ್ದು, ಅಮೆರಿಕ ವರ್ಕ್ ಮಾಡಿದ್ದು, ಸ್ವೀಡನ್ ವರ್ಕ್ ಮಾಡಿದ್ದು, ಮತ್ತೆ ಪ್ರೊಫೈಲ್ ಚೆನ್ನಾಗಿತ್ತು ನಂದು. ಪೇಪರ್ಸ್, ಪಬ್ಲಿಕೇಶನ್ಸ್ ಎಲ್ಲ ಚೆನ್ನಾಗಿತ್ತು. ಅಪ್ಲೈ ಮಾಡಿದೆ, ನನಗೆ ಅದು ಸಿಕ್ಬಿಡ್ತು. ಆಲ್ಮೋಸ್ಟ್ ಎಷ್ಟು 45-50 lakhs ದುಡ್ಡು ಸಿಗುತ್ತದು ಫಂಡಿಂಗ್. ಅದು ಏನಕ್ಕೆ ಅಂದ್ರೆ ಫಾರಿನ್ ಅಲ್ಲಿರೋರ್ನ ಒಳ್ಳೆ ಬ್ರೈನ್ ಡ್ರೈನ್ ನ ಕಡಿಮೆ ಮಾಡ್ಬೇಕಂದ್ಬಿಟ್ಟು ಇಂಡಿಯಾಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅಂತ. ಆಗ ನಾನು ಆ ಫೆಲೋಶಿಪ್ ತಗೊಂಡು ಅದರಲ್ಲಿ ನನ್ನ ಸ್ಯಾಲರಿನೂ ಇತ್ತು, ಪ್ಲಸ್ 3 year ರಿಸರ್ಚ್ ಫಂಡಿಂಗ್ ಇತ್ತು. ಇಂಡಿಯಾಗೆ ಬಂದು ಯಂಗ್ ಸೈಂಟಿಸ್ಟ್ ಅವಾರ್ಡ್ ಆಗಿ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಆಗಿ ಜಾಯ್ನ್ ಆಗ್ತೀನಿ ಮಹಾಜನ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ. ಯಾಕೆ ಅಂದ್ರೆ ನಾನು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಜಾಯ್ನ್ ಆಗ್ಬೋದಾಗಿತ್ತು, ಬಟ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ವರ್ಕ್ ಫ್ರೀಡಮ್ ಚೆನ್ನಾಗಿರುತ್ತೆ. ನೀವು ಒಳ್ಳೆ ಸೂಟಬಲ್ ಅಥವಾ ಪೊಟೆನ್ಷಿಯಲ್ ಇದೆಯಲ್ಲ ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಪ್ರೊಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಪ್ರೈವೇಟ್ ಇನ್ಸ್ಟಿಟ್ಯೂಟ್ನ ಸೆಲೆಕ್ಟ್ ಮಾಡ್ಕೊಂಡೆ. ಜೊತೆಗೆ ಏನಾಯಿತು, ನನಗೆ ಅದರಲ್ಲಿ ಏನು ಪ್ರಾವಿಷನ್ ಇತ್ತು ಅಂದರೆ, ಆ ಯಂಗ್ ಸೈಂಟಿಸ್ಟ್ ಅವಾರ್ಡು ಈಕ್ವಲೆಂಟ್ ಟು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಮಾಡ್ಕೋಬಹುದು ಅಂತ ಇತ್ತು. ಸೊ ನನಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯ್ನ್ ಆಗಿ ಅದರಿಂದ ನಾನು ಸ್ಯಾಲ್ರಿ ತಗೊಳ್ತೇನೆ. ಇನ್ಸ್ಟಿಟ್ಯೂಟ್ ಏನು ನಂಗೆ ಪೇ ಮಾಡ್ತಿರ್ಲಿಲ್ಲ. ಆಗಲೇ ಒಂದು 60-65 ಸಾವಿರ ನನಗೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದಾನೇ ಬರ್ತಾ ಇತ್ತು, ಟ್ಯಾಕ್ಸ್ ಫ್ರೀ ಸ್ಯಾಲ್ರಿ ಅದು. ಸೊ ಅದನ್ನು ತಗೊಂಡು ನಾನು ವರ್ಕ್ ಮಾಡ್ತಾ ಇದ್ದೆ. ವೈಫ್ ಪಾಪು ಆಯಿತು. ಸೊ ಆ 3 years ಅಲ್ಲಿ ನನ್ನ ಮಗನು 2.5 years ಆದ. ಸೊ ಇನ್ನೇನು ಪ್ರಾಜೆಕ್ಟ್ ಮುಗಿಯಕ್ಕೆ ಬಂತು, ಆಗ ನನ್ನ ಮಗ ಪಾಪ ಫಾರಿನ್ ಅದು ಇದು ಅಂತ ಮಾತಾಡಕ್ಕೆ ಶುರು ಮಾಡ್ದ. ಅಷ್ಟರಲ್ಲಿ ನಮ್ಮ ತಂದೆ ಕ್ಯಾನ್ಸರ್ ಬಂದು ತೀರೋಗ್ತಾರೆ. ತೀರೋದ್ಮೇಲೆ ಏನಾಗುತ್ತೆ, ಇವನು ನನ್ನ ಮಗ ಕೇಳಕ್ ಶುರು ಮಾಡಿದಾಗ, ಓಕೆ ಇನ್ನೊಂದ್ಸಲಿ ಲಾಸ್ಟ್ ವಿಸಿಟ್ ಮಾಡಿ ಬಂದ್ಬಿಡೋಣ ಫಾರಿನ್ಗೆ, ಏಜ್ ಇತ್ತಲ್ಲ ನಮ್ಗಿನ್ನೂ. ಆಗ ಏನ್ ಮಾಡಿದ್ವಿ, ಮತ್ತೆ 2019 ಫೆಬ್ರವರಿಲಿ ನನಗೆ ವಿಸಿಟಿಂಗ್ ವೈರಾಲಜಿ ಫೆಲೋಶಿಪ್ ಬೆಲ್ಜಿಯಂ ಅಲ್ಲಿ ಸಿಗುತ್ತೆ. ಸೊ ವಿಸಿಟಿಂಗ್ ವೈರಾಲಜಿ ಫೆಲೋಶಿಪ್ ಏನಕ್ಕೆ ಸಿಗುತ್ತೆ ನನಗೆ ಅಂದರೆ, ವೈರಸ್ ಮೇಲೆ ವರ್ಕ್ ಮಾಡಿದ್ದೆ, ಮತ್ತೆ ಈ ಥರ ಪ್ರೊಫೈಲ್ ಇತ್ತಲ್ಲ, ಅದು ಎಲ್ಲ ಕನ್ಸಿಡರ್ ಮಾಡಿ ನಂಗೆ ವೈರಾಲಜಿ ಫೆಲೋಶಿಪ್ ಸಿಗುತ್ತೆ. ಅದು ಏನಕ್ಕೆ ಸಿಗುತ್ತೆ ಅಂದರೆ, ಝೀಕಾ ವೈರಸ್ ಮೇಲೆ ವರ್ಕ್ ಮಾಡಲಿಕ್ಕೆ ಸಿಗುತ್ತೆ. ಝೀಕಾ ವೈರಸ್ ಏನಂದ್ರೆ ಫೀಟಲ್ ಅಬ್ನಾರ್ಮಲಿಟೀಸ್ ಅಂತ ಫಾರ್ಮ್ ಆಗುತ್ತೆ. ಮಕ್ಕಳಿಗೆ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ. ಅದೇನ್ ಮಾಡುತ್ತೆ, ಅದು ಸೊಳ್ಳೆಯಿಂದ ಬರೋದು. ಅದು ಈಗ ನಮ್ಗೆ ಡೆಂಗಿ ವೈರಸ್ ಇದೆಯಲ್ಲ, ಅದ್ರ ಸಿಸ್ಟರ್ ವೈರಸ್ ತರನೇ, ಒಂದೇ ಫ್ಯಾಮಿಲಿ ವೈರಸ್. ಸೊ ಅದು ತುಂಬಾ ಮೇಜರ್ ಥ್ರೆಟ್ ಇಲ್ಲದೆ ಹೋದ್ರು ಕೆಲವು ಪಾರ್ಟಲ್ಲಿ ಏನಾಗುತ್ತೆ,
ಒಂದೇ ಸಲ ಸ್ಪ್ರೌಟ್ ಆಗ್ಬಿಡುತ್ತೆ, ಒಂದೇ ಸಲ 100 ಪ್ರೆಗ್ನೆಂಟ್ ವುಮೆನ್ಗೆ ಕಚ್ಚಿರುತ್ತೆ, ಮಕ್ಳುಗಳೆಲ್ಲ ಈ ತರ ಹುಟ್ಟುಬಿಡ್ತಾರೆ. ಅದು ಏನಾಗುತ್ತೆ ಅಂದ್ರೆ ಲೈಫ್ ಲಾಂಗ್ ಸಫರಿಂಗ್ ಅದು. ಹಾಗಾಗಿ ಈ ವೈರಸ್ ಮೇಲೆ ವರ್ಕ್ ಮಾಡ್ಲಿಕ್ಕೆ ನನಗೆ ಫೆಲೋಶಿಪ್ ಸಿಕ್ತು. ಕೋವಿಡ್ ಅಂತಹ ಒಂದು ತಾವೇ ಹೇಳಿದಾಗೆ ಮಹಾಮಾರಿ ಏನಿತ್ತು, ಅದಕ್ಕೆ ವಿಶ್ವದಾದ್ಯಂತ ಒಂದು ಲಸಿಕೆಯನ್ನು ಕಂಡುಹಿಡಬೇಕು ಅಂತ ಅಂದಾಗ ನಿಮ್ಮನ್ನ ಗುರುತಿಸಿ ಆ ಒಂದು ತಂಡಕ್ಕೆ ತಗೊಂಡ್ರು. ಅಲ್ಲಿ ಕೆಲಸ ಮಾಡಿದಂಥ ಅನುಭವ ಹೇಗೆ ಸರ್? ಅದು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಕೋವಿಡ್ ಶುರು ಆಗಿದ್ದು ಡಿಸೆಂಬರ್ ಅಲ್ಲ, ಜೂನ್ ಜುಲೈ ಅಲ್ಲೇ ಶುರು ಆಗೋಗಿತ್ತು. ಬಟ್ ನಮಗೆ ಐಡೆಂಟಿಫೈ ಆಗಿದ್ದು ನವೆಂಬರ್ ಡಿಸೆಂಬರ್ ಅಲ್ಲಿ. ಹೌದು, ಯಾಕಂದ್ರೆ ಇದು ಸ್ಲೋ ಆಗಿ ಸ್ಪ್ರೆಡ್ ಆಗ್ತಿತ್ತು. ಏನಾಗುತ್ತೆ, ಜೂನ್ ಜುಲೈ ಆಗಸ್ಟ್ ಅಲ್ಲಿ ಸಮ್ಮರ್ ಅಲ್ಲಿ ಯುರೋಪ್ ಅಲ್ಲಿ ತುಂಬಾ ಚೈನೀಸ್ ಟೂರಿಸ್ಟ್ ಬರ್ತಾರೆ. ಎಲ್ಲಿಗೆ? ಈ ಪ್ಯಾರಿಸ್, ವೆರಿ ಫೇಮಸ್ ರೋಮ್, ಯುರೋಪ್ಗೆ ತುಂಬಾ ಜನ ಬರ್ತಾರೆ. ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್, ಹಂಡ್ರೆಡ್ಸ್ ಆಫ್ ಲ್ಯಾಕ್ಸ್ ಜನಗಳು ಟ್ರಾವೆಲ್ ಮಾಡ್ಬಿಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಸ್ಲೋ ಆಗಿ ಸ್ಪ್ರೆಡ್ ಆಗ್ತಿದೆ ಇದು, ಬಟ್ ಯಾರಿಗೂ ಗೊತ್ತಾಗಿಲ್ಲ. ಬಟ್ ಸಿಂಪ್ಟಮ್ಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ. ಆ ಟೈಮಲ್ಲಿ ಏನಾಗುತ್ತೆ, ಚೈನಾದಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆ ಟೈಮಲ್ಲಿ ಅಲ್ಲಿ ರಿಪೋರ್ಟ್ ಮಾಡ್ತಾ ಹೋಗ್ತಾರೆ, ಚಳಿ, ಜ್ವರ, ಸಿಂಪ್ಟಮ್ಸ್ ಆ ಥರದ್ದು ಅಂದ್ಬಿಟ್ಟು. ಬಟ್ ಅಲ್ಲಿವರೆಗೂ ಗೊತ್ತಿಲ್ಲ ಕೋವಿಡ್ ಅಂದ್ಬಿಟ್ಟು, ಯಾರಿಗೂ ಗೊತ್ತಿಲ್ಲ. ನಮ್ಮ ಪಡೆಗೆ ನಾವು ವರ್ಕ್ ಮಾಡ್ತಿದ್ವಿ. ಬಟ್ ಆ ಟೈಮಲ್ಲಿ ಏನಾಗುತ್ತೆ, ಒಂದು ಅಡ್ವಾಂಟೇಜ್ ಏನಂದ್ರೆ, ನಾನು ವರ್ಕ್ ಮಾಡ್ತಾ ಇರಬೇಕಾದ್ರೆ ಕೋತಿಗಳ ಮೇಲೆ ನಾನು ವರ್ಕ್ ಮಾಡ್ತಿದ್ದೆ. ಏನಕ್ಕೆ ಅಂದ್ರೆ, ಯಾವುದೇ ಮೆಡಿಸಿನ್ ನಮಗೆ ಮಾರ್ಕೆಟ್ಗೆ ಬರಬೇಕಂದ್ರೆ ಫಸ್ಟು ಇಲಿಗಳ ಮೇಲಾಗುತ್ತೆ, ರ್ಯಾಬಿಟ್ಗಳ ಮೇಲಾಗುತ್ತೆ, ಆಮೇಲೆ ಕೋತಿಗಳಾದ್ಮೇಲೆ ಆದ್ಮೇಲೆ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಮಾಡೋದು. ಕ್ಲಿನಿಕಲ್ ಟ್ರಯಲ್ಸ್ ಅಂದ್ರೆ ಮನುಷ್ಯರ ಮೇಲೆ ಮಾಡ್ತಾರೆ, ಅಂದ್ರೆ ಕ್ಲಿನಿಕಲ್ ಟ್ರಯಲ್ 1, 2, 3 ಅಂತ ಇರುತ್ತೆ. ಅದ್ರ ತರ ಮಾಡ್ತಾರೆ. ಬಟ್ ಕೋತಿನೇ ಲಾಸ್ಟ್ ಮಂಕಿ ಸ್ಟಡೀಸ್ ಅಂತ ಹೇಳ್ತೀವಿ, ಅಥವಾ ನಾನ್ ಹ್ಯೂಮನ್ ಪ್ರೈಮೇಟ್ ಸ್ಟಡೀಸ್ ಅಂತ ಹೇಳ್ತೀವಿ. ಸೊ ಆ ಸ್ಟಡಿನ ನಾನು ಪ್ಲಾನ್ ಮಾಡ್ತಾ ಇದ್ದೆ. ಸೊ ಅದ್ರಲ್ಲಿ ನಂಗೆ ಆಲ್ರೆಡಿ ಎಕ್ಸ್ಪರ್ಟೈಸ್ ಇತ್ತು ಕೋತಿಗಳ ಮೇಲೆ ವರ್ಕ್ ಮಾಡೋದು. ಅದು ಝೀಕಾ ವೈರಸ್ ನಾನು ಮಾಡ್ತಿದ್ದು. ಸಡನ್ ಆಗಿ ಏನಾಗಿತ್ತು, ನಾನು ಆಗ ಆಕ್ಚುಲಿ ಡಿಸೆಂಬರ್ ಅಲ್ಲಿ ಇಂಡಿಯಾಗೆ ಬಂದಿದ್ದೆ. ಇಂಡಿಯಾಗೆ ಬಂದು ವಾಪಸ್ ಹೋಗಿ ಕ್ರಿಸ್ಮಸ್ ಟೈಮಲ್ಲಿ ರಜೆ ಇರುತ್ತೆ, ಫ್ಯಾಮಿಲಿ ಜೊತೆ ಜರ್ಮನಿಲಿ ಇದ್ವಿ. ನಮ್ಮ ಬಾಸ್ ಫೋನ್ ಮಾಡಿ ಹೌ ಟು ಕಮ್ ಬ್ಯಾಕ್ ಟು ಬೆಲ್ಜಿಯಂ ಅರ್ಜೆಂಟ್ಲಿ ಅಂತ ಹೇಳಿದ್ರು. ಓದೇ ನೋಡಪ್ಪ, ಈ ತರ ಒಂದು ಮೇಜರ್ ಇಡೀ ವರ್ಲ್ಡ್ ಅಲ್ಲಿ ಕೋವಿಡ್ ಸ್ಪ್ರೆಡ್ ಆಗ್ತಿದೆ, ಈ ತರ ವರ್ಕ್ ಮಾಡಬೇಕು ಅಂತ ಇದೀವಿ. ನಿನ್ಗೇನ್ ಅನ್ಸುತ್ತೆ? ವಿ ಕ್ಯಾನಾಟ್ ಟೆಲ್ ಎನಿಥಿಂಗ್ ನಾವು, ಇದು ಏನು ಅಂತ ಗೊತ್ತಿಲ್ಲ, ಡೆತ್ ರೇಟ್ ಜಾಸ್ತಿ ಇರ್ಬೋದು, ನಿಮ್ ಫ್ಯಾಮಿಲಿ ಇದೆ, ಇದೆಲ್ಲ ಇದೆ, ಬಟ್ ಸಮ್ಹೌ ವಿ ವಿಲ್ ಗಿವ್ ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಟ್ಟು ನಿಮ್ಮ ಫ್ಯಾಮಿಲಿಗೆಲ್ಲ. ಅಂದ್ರೆ ಇನ್ ದ ಸೆನ್ಸ್ ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ನಮ್ದು ಫಸ್ಟ್ ಪ್ರಿಫರೆನ್ಸ್, ನ್ಯಾಷನಲ್ ಪ್ರಿಫರೆನ್ಸ್ ನಿಮ್ಗೆ ಕೊಡ್ತೀವಿ. ನಿನ್ ಮಗ ಮತ್ತೆ ಹೆಂಡತಿಗೆ, ನಿನಗೆ ನ್ಯಾಷನಲ್ ಪ್ರಿಫರೆನ್ಸ್ ಇರುತ್ತೆ. ಐ ನೋ ದಟ್ ಯುವರ್ ಪೊಟೆನ್ಷಿಯಲ್, ಪ್ಲೀಸ್ ವರ್ಕ್ ಆನ್ ದಿಸ್ ಅಂತ ಹೇಳಿದ್ರು. ಡೆಫಿನೆಟ್ಲಿ ಆಗ ಫ್ಯಾಮಿಲಿಗಿಂತ ಇಟ್ಸ್ ನ್ಯಾಷನಲ್ ಎಮರ್ಜೆನ್ಸಿ. ಆ ಟೈಮಲ್ಲಿ ನಾನು ಅದಕ್ಕೆ ಜಾಯಿನ್ ಆದೆ. ಅಂದ್ರೆ ಟೀಮ್, ಅದೇ ಲ್ಯಾಬಲ್ಲಿ ಟೀಮಲ್ಲಿ ವರ್ಕ್ ಮಾಡಕ್ಕೆ ಶುರು ಮಾಡಿದ್ವಿ. ವರ್ಕ್ ಮಾಡೋದಕ್ಕೆ ಶುರು ಮಾಡಿದಾಗ ಇಟ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಚಾಲೆಂಜ್ ಇನ್ ಮೈ ಹೋಲ್ ಸೈಂಟಿಫಿಕ್ ಕೆರಿಯರ್. ಅಂಡ್ ದೆನ್ ತುಂಬಾ ಲಕ್ಕಿ ನಾನು. ಸಿ, ಈ ತರ ಕಾಯಿಲೆಗಳು ಗ್ಲೋಬಲ್ ಪ್ಯಾಂಡಮಿಕ್ಸ್ ಅದ್ ಹೆಂಗೆ ಅಂದ್ರೆ 150ರಿಂದ 200 ವರ್ಷದಲ್ಲಿ ಒಂದ್ಸಲಿ ಬರುತ್ತೆ. ಈಗ ಬಂದಿರೋದು ಇನ್ನೊಂದು 200 ವರ್ಷ ಮೂಬಿ ನಾವ್ ಯಾರು ಇರಲ್ಲ, ನಮ್ಮ ಮಕ್ಕಳು ಇರಲ್ಲ, ಅವ್ರ ಮಕ್ಕಳುಗಳು ಮೇ ಬಿ ದೇ ವಿಲ್ ಫೇಸ್. ವೈರಾಲಜಿ ಅದು ಪ್ರೂವ್ ಮಾಡಿದೆ. ಅದು ಹಿಸ್ಟ್ರಿ ತಗೊಂಡು ನೋಡಿದಾಗ ಆ ತರ ಬರುತ್ತದು. ಇಟ್ಸ್ ಆಬ್ವಿಯಸ್ಲಿ ನಿಮ್ಗೆ 150 ವರ್ಷದಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಅದು ನಿಮ್ಗೆ ಸಿಕ್ಕಿದೆ ಅಂದಾಗ ಏನಂದ್ರೆ ನೀವೊಂದು ಲಕ್ಕಿ. ಬಟ್ ಪರ್ಸನಲಿ, ಸೈಂಟಿಫಿಕಲಿ ಆರ್ ಮೈ ಪ್ರೊಫೆಷನಲ್ ಗ್ರೋತ್ಗೆ ಅದು ತುಂಬಾ ಹೆಲ್ಪ್ ಆಯ್ತು. ಬಟ್ ಗ್ಲೋಬಲಿ ಇಟ್ ವಾಸ್ ಎ ವೆರಿ ಮೆಸಿ ಸಿಚುಯೇಷನ್. ಆಲ್ವೇಸ್ ನೇಚರ್ ಏನ್ ಮಾಡುತ್ತೆ ಅಂತಂದ್ರೆ, ಬರೋದ್ಕಿಂತ ಮುಂಚೆ ಒಂದು ಇಂಡಿಕೇಶನ್ ಕೊಟ್ಟಿರುತ್ತೆ, ಬಟ್ ನಾವು ಅದನ್ನ ಸೀರಿಯಸ್ ಆಗಿ ತಗೋಬೇಕು. ಈ COVID-19 ಅಲ್ಲಿ ಬರೋದ್ಕಿಂತ ಮುಂಚೆ ಅದು ಆಲ್ರೆಡಿ 2012 ಅಲ್ಲಿ ಬಂದಿತ್ತು. SARS-CoV-1 ಅಂತ ಬಂದಿತ್ತು ಆಲ್ರೆಡಿ, ಬಟ್ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೊ ಹಾಗಾಗಿ ಏನಾಯ್ತು, 2011-12 ಅಲ್ಲಿ ಅದನ್ನ ದೇ ಡಿಡ್ ನಾಟ್ ಟೇಕ್ ಇಟ್ ಸೀರಿಯಸ್. ಅದ್ರದ್ದು ಇನ್ನೊಂದು ಸಿಸ್ಟರ್ ಬಂತು, ಮರ್ಸ್ ಅಂದ್ಬಿಟ್ಟು, ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ. ಅದ್ರದ್ದು ಡೆತ್ ಪರ್ಸೆಂಟೇಜ್ 35% ಇದೆ. ಅಂದ್ರೆ 135 ಜನ ಸತ್ತೋಯ್ತಾರೆ, ರಕ್ತ ಕಕ್ಕೊಂಡು ಸತ್ತೋಗ್ತಾರೆ. ಆ ತರ ಕಾಯಿಲೆ ಅದು. ಇವೆರಡು ಬಂದು ಹೋಗಿತ್ತು. ಬಟ್ SARS-CoV-1 ರೆಸ್ಪಿರೇಟರಿ ವೈರಸ್. ಯಾವುದೇ ರೆಸ್ಪಿರೇಟರಿ ವೈರಸಸ್ ಬಂದಾಗ ವೆರಿ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ನೀವು ಕೆಮ್ಮಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಕಾಯಿಲೆ ಬರುತ್ತೆ ಅಂತಂದ್ರೆ ಯು ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್ ಟು ಥಿಂಕ್ ಅಬೌಟ್ ಇಟ್ ಅಂಡ್ ಟೇಕ್ ಪ್ರಿಕಾಷನ್ಸ್. ಕರೆಕ್ಟ್. ಆಗೇನಾಯ್ತು, ನಮ್ಮ ಹತ್ರ ಯಾವ ಮೆಡಿಸಿನ್ ಇಲ್ಲ, ಒಂದು ಡ್ರಗ್ ಇಲ್ಲ. ಏನಾಯ್ತು, ಸ್ಪ್ರೆಡ್ ಆಗಕ್ಕೆ ಶುರು ಆಯ್ತು, ಕಂಟೈನ್ ಆಗ್ತಾ ಇರಲಿಲ್ಲ. ಆಗೇನಾಯ್ತು, ಆಲ್ಮೋಸ್ಟ್ ನಾನು 14 to 16 ಅವರ್ಸ್ ವರ್ಕ್ ಮಾಡಿದೆ ಪ್ರತಿ ದಿವಸ. ಅದ್ರ ಜೊತೆಗೆ ಒಂದು 10 ಜನ ಅಂತ ಹೇಳಿದ್ವಲ್ಲ, ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಸರ್. ಬಟ್ ನಾವು ಮಾಡಿದ್ವಲ್ಲ ಕೋವಿಡ್ ವ್ಯಾಕ್ಸಿನ್, ಅದು ಬೇರೆ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು. ಆದ್ರೂ ನಮ್ಗೆ ಏನು ಅಂತಾನೆ ಗೊತ್ತಿಲ್ವಲ್ಲ, ಆ ವೈರಸ್ ನ ಹೆಂಗ್ ಟೆಸ್ಟ್ ಮಾಡಬೇಕು, ಅನಿಮಲ್ ಮಾಡಲು ಗೊತ್ತಿರಲಿಲ್ಲ ನಮ್ಗೆ, ಯಾವ್ದ್ರ ಮೇಲೆ ಮಾಡಬೇಕು. ಆ ಇನ್ಫೆಕ್ಷನ್ ಮಾಡಿದ್ರೆ ಇಲಿಲ್ ವರ್ಕ್ ಆಗುತ್ತೋ, ಹ್ಯಾಮ್ಸ್ಟರ್ ಅಲ್ಲಿ ವರ್ಕ್ ಆಗುತ್ತೋ, ರ್ಯಾಬಿಟ್ ಅಲ್ಲಿ ವರ್ಕ್ ಆಗುತ್ತೋ, ಮಂಕಿಲಿ ಹೆಂಗ್ ವರ್ಕ್ ಆಗುತ್ತೆ. ಯೂಶಲಿ ಒಂದು ವ್ಯಾಕ್ಸಿನ್ ಡೆವಲಪ್ ಮಾಡ್ಬೇಕಂದ್ರೆ ಮಿನಿಮಮ್ ಇವತ್ತು 15ರಿಂದ 20 ವರ್ಷ ಬೇಕು ಒಂದು ವ್ಯಾಕ್ಸಿನ್ ಮಾರ್ಕೆಟ್ ಬರ್ಬೇಕಂದ್ರೆ.
ಎಷ್ಟೇ ಫಾಸ್ಟಾಗಿ ಮಾಡೋ 12 ವರ್ಷ ಬೇಕು. ಈಗ ನಾವು ಮಾಡಿರೋ ವ್ಯಾಕ್ಸಿನ್ಗಳೆಲ್ಲ ಎಷ್ಟು ವರ್ಷದಲ್ಲಿ 1.5 ವರ್ಷ ಅಥವಾ 2 ವರ್ಷ. 2 ವರ್ಷದಲ್ಲಿ ಮಾಡಿ. ಅದಕ್ಕೆ ತುಂಬಾ ಈಗ ಸೈಂಟಿಫಿಕ್ ಡಿಬೇಟ್ಸ್ ಏನಿದೆ ಅಂದ್ರೆ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ 2 ವರ್ಷದಲ್ಲಿ ನಿಮಗೆ ವ್ಯಾಕ್ಸಿನ್ ಕೊಟ್ಬಿಟ್ಟು 12 ವರ್ಷ ಕಂಪೇರ್ ಮಾಡಿದ್ರೆ ಏನಾರೋ ಒಂದು ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತಲ್ಲ. ನಿಮಗೆ ನಾರ್ಮಲ್ ಆಗಿ ವ್ಯಾಕ್ಸಿನ್ ಬರುತ್ತಲ್ಲ, ಅದು ಸೈಡ್ ಎಫೆಕ್ಟ್ ಟೆಸ್ಟ್ ಮಾಡಕ್ಕೆ 5 ರಿಂದ 6 ವರ್ಷ ಮಾಡ್ತಾರೆ. ಸೈಡ್ ಎಫೆಕ್ಟ್ಸ್ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಚೆಕ್ ಮಾಡಕ್ಕೆ ಒಂದು 5 ರಿಂದ 6 ವರ್ಷ ಅದಕ್ಕೆ ಬೇಕು. ಮತ್ತೆ ರೆಗ್ಯುಲೇಟರಿ ಅಪ್ರೂವಲ್ ಆಗಕ್ಕೆ ನಿಮ್ಗೆ 2-3 ವರ್ಷ ಬೇಕು. ಇದೆಲ್ಲಾ ಪ್ರೋಸೆಸ್ ನಿಮ್ಗೆ 2 ವರ್ಷದಲ್ಲಿ ಆಗಿದೆ ಅಂತ ಅಂದ್ರೆ ಇಮ್ಯಾಜಿನ್ ಎಷ್ಟು ಅದ್ರದ್ದು ಸ್ಟಡೀಸ್ ಇನ್ನೂ ಆಗಿಲ್ಲ ಅಂತ. ಜೊತೆಗೆ ಇಟ್ ವಾಸ್ ಎನ್ ಎಂಡ್ ಟು ಎಂಡ್ ಎಮರ್ಜೆನ್ಸಿ ಸಿಚುವೇಶನ್. ಸೇವ್ ಮಾಡಬೇಕು ಅಥವಾ ಸಾಯಕ್ ಬಿಡಬೇಕು. ಈ ತರ ಸಿಚುವೇಶನ್ ಅಲ್ಲಿ ಒಂದೇ ಆಪ್ಷನ್ ಇದ್ದಿದ್ದು, ವ್ಯಾಕ್ಸಿನ್ ಡೆವಲಪ್ ಮಾಡಬೇಕು, ರೋಲ್ ಔಟ್ ಮಾಡಬೇಕು. ಇದೇ ಎರಡೇ, ಇನ್ನೇನು ಇರಲಿಲ್ಲ. ಇಲ್ಲ ಅಂದ್ರೆ ಸಾಯಕ್ ಬಿಡಬೇಕು. ಯುರೋಪಲ್ಲಿ ಏನಾಗೋಯ್ತು ಅಂದ್ರೆ ಇಬ್ರಿಗೆ ಇನ್ಫೆಕ್ಷನ್ ಆಗುತ್ತೆ ಅಂದ್ರೆ ಈಗ 60 ವರ್ಷದ ಒಬ್ಬಂಗಾಗಿದೆ, 40 ವರ್ಷದ ಒಬ್ಬಂಗಾಗಿದೆ. ಸೊ 60 ವರ್ಷ ಸಾಯಕ್ ಬಿಟ್ಬಿಟ್ಟು 40 ವರ್ಷ ಅಟೆಂಡ್ ಮಾಡ್ತಿದ್ರು. ಯಾಕಂದ್ರೆ ಈ ಹ್ಯಾಸ್ 120 years ಟು ಲೀವ್. ಆ ತರ ಸಿಚುವೇಶನ್ ಬಂದ್ಬಿಡ್ತು ವರ್ಲ್ಡ್ ಅಲ್ಲಿ. ಬಟ್ ಎಲ್ಲಾ ಈ ದೇಶಗಳು ಕೊಟ್ಟಿರೋ ನಂಬರ್ಸ್ ಎಲ್ಲ ಫಾಲ್ಸ್. ಇಲ್ಲಿವರೆಗೂ ಯಾವುದೇ ಕಂಟ್ರಿನೂ 100% ಕೊಟ್ಟಿಲ್ಲ. ಅದು ರೆಕಾರ್ಡ್ಸ್ ಸ್ಟ್ಯಾಟಿಸ್ಟಿಕ್ಸ್ 100% ಕೊಟ್ಟಿಲ್ಲ. ಈವನ್ ಇಂಡಿಯಾದಲ್ಲಿ ಆಗ ಮಾಡಿದ್ದಾರೆ, ಬಟ್ ನಿಮ್ಗೆ ಔಟ್ಸೈಡ್ ಎಲ್ಲೆಲ್ಲ ಏನೇನಾಗಿದೆ ಅದು ಗೊತ್ತಿಲ್ಲ. ಸೊ ಹಾಗಾಗಿ ಇಟ್ಸ್ ಎ ವೆರಿ ಟಿಪಿಕಲ್ ಸಿಚುವೇಶನ್. ಅದು ವರ್ಕ್ ಮಾಡಿದ್ದು ನಾವು 2 ವರ್ಷದಲ್ಲಿ ಕಂಡುಹಿಡಿದ್ವಿ. ಆಗ್ಲೇ ಹೇಳ್ದಂಗೆ ಇದು ಟ್ರಾನ್ಸ್ಜೆನಿಕ್ ವ್ಯಾಕ್ಸಿನ್ ಅಂತ. ಟ್ರಾನ್ಸ್ಜೆನಿಕ್ ಅಂದ್ರೆ 2 ಡಿಫ್ರೆಂಟ್ ಜೀನಸ್ ಇಂದ ತೆಗೆದು ವ್ಯಾಕ್ಸಿನ್ ಮಾಡಿದ್ದು. ಒಂದು ಯೆಲ್ಲೋ ಫೀವರ್ ಒಂದು ವ್ಯಾಕ್ಸಿನ್, ಮತ್ತೆ COVID-19 ಒಂದು ವ್ಯಾಕ್ಸಿನ್. ಅದೆರಡು ಆಫ್ರಿಕಾದಲ್ಲಿ ಲಾಂಚ್ ಆಯ್ತು. ಕೋವಿಡ್ ಲಸಿಕೆ ಕಂಡಿಡಿದ್ಮೇಲೆ ಮತ್ತೆ ವಾಪಸ್ ಇಂಡಿಯಾಗೆ ಬಂದ್ಬಿಟ್ರಿ ನೀವು? ಹೌದು, ಕಂಡಿಡಿದಾದ್ಮೇಲೆ ನಾನಾಗ ವೆರಿ ಗುಡ್ ಸ್ಟೇಜ್ ಅಲ್ಲಿ ಇದ್ದೆ. ಬಟ್ ನನಗೆ ಆಗ ಒಳ್ಳೊಳ್ಳೆ ದೊಡ್ಡ ಕಂಪನಿಗಳಲ್ಲಿ ತುಂಬಾ ಒಳ್ಳೆ ಆಫರ್. ಯಾಕಂದ್ರೆ ಕೆಲವು ಜನಗಳಲ್ಲಿ ನಾನು ಒಬ್ಬ. ಅಲ್ಲಿ ನಾನು ಮಾಡಬೇಕಾದ್ರೆ ನೇಚರ್ ಅಂತ ಒಂದು ಪೇಪರಲ್ಲಿ ಪಬ್ಲಿಷ್ ಆಗುತ್ತೆ. ನಂದು ರಿಸರ್ಚ್ ಮಾಡಿರೋದು ಕೋವಿಡ್ ವ್ಯಾಕ್ಸಿನ್ ಫಸ್ಟ್ ಆಥರ್. ನೇಚರಲ್ಲಿ ಪಬ್ಲಿಷ್ ಮಾಡಿದ್ರೆ ಇದು ಒನ್ ಆಫ್ ದ ಹೈಲಿ ರೆಪ್ಯೂಟೆಡ್ ಜರ್ನಲ್ ಇನ್ ಸೈಂಟಿಫಿಕ್ ಫೀಲ್ಡ್. ಹಾಗೇನಾಯ್ತು, ಅದಾದಾಗ ನನಗೆ ಒಳ್ಳೊಳ್ಳೆ ಆಫರ್ ಇತ್ತು, ಲಕ್ಷ ಗಟ್ಟಲೆ. ಆಲ್ಮೋಸ್ಟ್ ಕೆಲವು ಕಂಪನಿಗಳು ಯು ಡಿಸೈಡ್ ದ ಸ್ಯಾಲರಿ, ನಮ್ಮ ಜೊತೆ ಜಾಯಿನ್ ಆಗಿ ಅಂತ. ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ, ನಮ್ಮಂಥವ್ರು ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು, ನನ್ಗೆ ಗೊತ್ತಿಲ್ಲ, ನನ್ಗೆ ಆ ಫೀಲಿಂಗ್ ಇದೆ, ದುಡ್ಡಿಗೆ ಕೆಲವು ಒಂದು ಸ್ಟೇಜ್ ಹೋದಾದ್ಮೇಲೆ ಆ ಗ್ರೀಡಿನೆಸ್ ಹೊರಟೋಗುತ್ತೆ. ನನ್ಗೆ ಅಷ್ಟೊಂದು ಗ್ರೀಡಿ ಇರಲಿಲ್ಲ ದುಡ್ಡು ಮಾಡಲೇಬೇಕು. ಹಂಗಾರೆ ಎಲ್ಲ ನಾನು ಮನೇಲಿ ಅಕ್ಕಿ ಇಲ್ದಿದ್ದು ಸ್ಟೇಜಿಂದ 5 ಸ್ಟಾರ್ ಹೋಟ್ಲಲ್ಲೂ, ಅಂದರೆ ನಾನು ಫಾರಿನಲ್ಲಿ ದುಡ್ದಿದ್ದು ದುಡ್ಡಲ್ಲಿ ಒಳ್ಳೆ ಲೈಫ್ ಲೀಡ್ ಮಾಡಿದ್ದೆ. ಸೊ ಕೊನೆಗೆ ನನಗೆ ಏನು ಅನಿಸ್ತು ಅಂದರೆ, ಎಂಡ್ ಆಫ್ ದ ಡೇ ಓಕೆ ನಾನು ಇಷ್ಟೊಂದು ಕಲ್ತಿದ್ದೀನಿ, ನಮಗೂ ಹುಡುಗರಿಗೆ ಕಲಿಸ್ಬೇಕು. ನಂದೇ ರಿಸರ್ಚ್ ಟೀಮ್ ಅದು ಎಂಥವ್ರಿಗೂ ಇದ್ದೇ ಇರುತ್ತೆ. ನೀವೇ ಬಾಸ್ ಆಗಿ ಇರಬೇಕು ಅನ್ನೋದೊಂದು ಇಟ್ಸ್ ಎ ಆಲ್ವೇಸ್ ಎಲ್ಲರದು ಡ್ರೀಮ್ ಇರುತ್ತೆ. ಪರ್ಟಿಕ್ಯುಲರ್ಲಿ ಅಕಾಡೆಮಿಕ್ಸಲ್ಲಿ ಇರೋರಿಗೆ ನಂದೇ ಒಂದು ರಿಸರ್ಚ್ ಟೀಮ್ ಇರಬೇಕು, ನಾನು ಪ್ರೊಫೆಸರ್ ಆಗಬೇಕು, ಇದು ಡ್ರೀಮ್ ಇದ್ದೇ ಇರುತ್ತೆ. ವೈಸ್ ಚಾನ್ಸಲರ್ ಆಗಬೇಕು, ಆ ಥರ ಡ್ರೀಮ್ ಇರುತ್ತೆ. ಸೊ ಅದೇ ಡ್ರೀಮಲ್ಲಿ ನಾನು ವಾಪಸ್ ಇಂಡಿಯಾಗೆ ಬಂದು ಇನ್ನೊಂದು ಪೇರೆಂಟ್ ಇನ್ಸ್ಟಿಟ್ಯೂಟ್, ಅದೇ ಮಹಾಜನ ಸಿತ್ತಲ್ಲ, ರೂಲ್ ಪ್ರಕಾರ ಅಸಿಸ್ಟೆಂಟ್ ಪ್ರೊಫೆಸರ್ ಆದ್ಮೇಲೆ ಅಸೋಸಿಯೇಟ್ ಆಗಬೇಕು, ಅಸೋಸಿಯೇಟ್ ಆದ್ಮೇಲೆ ಪ್ರೊಫೆಸರ್ ಆಗಬೇಕು. ಬಟ್ ಒಳ್ಳೆ ಪ್ರೊಫೈಲ್ ಇದ್ದಾಗ ಡೈರೆಕ್ಟ್ ಪ್ರೊಫೆಸರ್ ಮಾಡ್ಬೋದು. ನಂದು ಕೋವಿಡ್ ವ್ಯಾಕ್ಸಿನ್ ವರ್ಕ್ ಎಲ್ಲ ಕನ್ಸಿಡರ್ ಮಾಡಿ, ಪೇಪರ್ಸ್ ಎಲ್ಲ ಕನ್ಸಿಡರ್ ಮಾಡಿ ಡೈರೆಕ್ಟ್ ಪ್ರೊಫೆಸರ್ ಆಗೋದೆ. ಈಗ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಒಂದು 7-8 PhD ಸ್ಟೂಡೆಂಟ್ಸ್ ಇದ್ದಾರೆ, 2 ಮುಗಿಸಿದ್ದಾರೆ. ಒಬ್ಬ ಆಲ್ರೆಡಿ PhD ಮುಗಿಸಿ ಅಮೆರಿಕದ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂತ, ಅಲ್ಲಿ ಅವನು ಸೈಂಟಿಸ್ಟ್ ಆಗಿ ಡಾಕ್ಟರ್ ಸೌತಾನ್ ಶೋ ಅಂತ ಅವರು ವರ್ಕ್ ಮಾಡ್ತಿದ್ದಾರೆ. ಇನ್ನೂ ಒಂದು 4-5 ಜನ ಮುಗಿಸೋ ಸ್ಥಿತಿಲಿದ್ದಾರೆ. ಬಹಳ ಮುಖ್ಯವಾಗಿ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪೇಟೆಂಟ್ ಕೂಡ ನಿಮ್ಮ ಹೆಸರಲ್ಲಿ ಇದೆ. ಹೌದು, ಅದ್ರ ಬಗ್ಗೆ ಹೇಳಿ ಸರ್. ಅದು ತುಂಬಾ ಸ್ಯಾಟಿಸ್ಫೈ ಆದಂತ ಒಂದು ವರ್ಕ್. ನಾನು ಫಾರಿನಲ್ಲಿ ಮಾಡಿದ್ಕಿಂತ ಅದು ನಾನು ಆಕ್ಚುಲಿ ಈಗ ಪ್ರೊಫೆಸರ್ ಆದ್ಮೇಲೆ ಮಾಡಿದ್ದೆ ಅದು ಪೇಟೆಂಟ್. ನಮ್ಮಲ್ಲಿ ಕೀಮೋಥೆರಪಿಟಿಕ್ ಡ್ರಗ್ ಇದೆ, ತುಂಬಾ ಕ್ಯಾನ್ಸರ್ಗೆ ಯೂಸ್ ಮಾಡ್ತಾರೆ. ಅದು ಒಂದು ರೆಜಿಮ್ಗೆ ಕೆಲವು ಸಲ ಏನಾಗ್ಬಿಡುತ್ತೆ, 8,000 ರೂಪಾಯಿ ಇದೆ ಒಂದು ಸಲ ಟ್ರೀಟ್ಮೆಂಟ್ಗೆ ಹೋದ್ರೆ. ಅದು 8,000 ರೂಪಾಯಿ ಒಂದು ರೆಜಿಮ್ಗೆ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ಗೆ 1 ಲಕ್ಷದ ಮೇಲೆ ದಾಟಬಿಡುತ್ತೆ. ಅದು ಮೋಸ್ಟ್ ಆಫ್ ದ ಕ್ಯಾನ್ಸರ್ ಯೂಸ್ ಮಾಡ್ತಾರೆ. ಬ್ರೆಸ್ಟ್ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಏನಂದ್ರೆ 2 ಪ್ರಾಬ್ಲಮ್ ಇತ್ತು. ಏನಂದ್ರೆ ಇನ್ನೊಂದು 100% ಕ್ಯಾನ್ಸರ್ ಸೆಲ್ಸ್ನ ಅದು ಸಾಯಿಸ್ತಾ ಇರಲಿಲ್ಲ. ಕ್ಯಾನ್ಸರ್ ಡ್ರಗ್ ಅಂದರೆ 100% ಸಾಯಿಸಿದ್ರೆ ಅದು ಎಫಿಷಿಯೆಂಟ್ ಅಂತ ಹೇಳ್ತೀವಿ, ಬಟ್ ಅಷ್ಟೊಂದು ಅದನ್ನ ಕಿಲ್ ಮಾಡ್ತಿರ್ಲಿಲ್ಲ. ಜೊತೆಗೆ ಏನಾಯ್ತು, ಅದ್ರ ಸಾಲ್ಯುಬಲಿಟಿ ಒಂದು ಟ್ರೀ ಆಯಿಲ್ ಅಂತ ಬರುತ್ತೆ ಅದರಲ್ಲಿತ್ತು. ಹಾಗಾಗಿ ಏನಾಯ್ತಿತ್ತು, ಈ ಬಾಟಲಲ್ಲಿ ಹಾಕ್ತೀವಿ ನೋಡಿ, ಅದನ್ನ ಇನ್ಫ್ಯೂಸ್ ಮಾಡಿದಾಗ ಕೀಮೋಥೆರಪಿ ಮಾಡಿಸ್ಬೇಕಾದ್ರೆ ಅದೇನೋ ಪೈಪಲ್ಲಿ ಪಾಸ್ ಆಗಬೇಕಾದ್ರೆ ಆ ಪೈಪಲ್ಲಿರೋ ಪ್ಲಾಸ್ಟಿಕ್ನು ಲೀಚ್ ಮಾಡ್ತಿತ್ತು ಅಂದರೆ ಮೈಕ್ರೋ ಪ್ಲಾಸ್ಟಿಕ್ನ ತಗೊಂಡು ಹೋಗ್ತಿತ್ತು. ಸೊ ಈ 3 ಡಿಸ್ಅಡ್ವಾಂಟೇಜಸ್ ಇತ್ತು. ನಾವು ಅದಕ್ಕೆ ಏನು ಮಾಡಿದ್ವಿ, ಹೊಸ ಟೆಕ್ನಾಲಜಿ ಅಂದರೆ ಪೇಟೆಂಟೆಡ್ ಅಲ್ವಾ, ತುಂಬ ಸಿಂಪಲ್, ಸೈಕ್ಲೋಡೆಕ್ಸ್ಟ್ರಿನ್ಸ್ ಅಂತ ಶುಗರ್ ಬರುತ್ತೆ. ಆ ಶುಗರ್ನ ಏನು ಮಾಡಿದ್ವಿ ತಗೊಂಡು, ಈ ಕೀಮೋಥೆರಪಿಟಿಕ್ ಆಲ್ರೆಡಿ ಡ್ರಗ್ ಇದೆಯಲ್ಲ ಅದ್ರೊಳಗಡೆ ಎನ್ಕ್ಯಾಪ್ಸುಲೇಟ್ ಮಾಡಿದ್ವಿ. ಅಲ್ಲಿಗೆ ನೀವು ಹೊರಗಡೆಯಿಂದ ಏನು ಕಾಣಿಸುತ್ತೆ, ಅದು ಶುಗರ್ ಥರ ಕಾಣಿಸುತ್ತೆ. ಕ್ಯಾನ್ಸರ್ದು ಒಂದು ಪೆಕ್ಯುಲಿಯರ್ ನೇಚರ್ ಏನಂದರೆ, ನಿಮ್ಮದು ಬಾಡಿ ಬೇರೆ ಆರ್ಗನ್ಗೆ 1 ಗ್ರಾಮ್ ಅಷ್ಟು ಶುಗರ್ ತಗೊಂಡ್ರೆ
ಕ್ಯಾನ್ಸರ್ 10 ಗ್ರಾಮ್ ತಗೊಳುತ್ತೆ. ಅದಕ್ಕೆ ಕ್ಯಾನ್ಸರ್ ಬೇಗ ಸ್ಪ್ರೆಡ್ ಆಗಿ ಸತ್ತೋಗೋ ಜನ. ಕ್ಯಾನ್ಸರ್ಗೆ ಶುಗರ್ ಕ್ರೇವಿಂಗ್ ಇರುತ್ತೆ, ಅದಕ್ಕೆ ನಂಗೆ ಬೇಕು ಬೇಕು ಅಂತ ಇರುತ್ತೆ. ಯಾಕೆ ಅಂದ್ರೆ ಅದು ಸ್ಪ್ರೆಡ್ ಆಗಬೇಕು ಅಂದ್ರೆ ನಿಮ್ಗೆ ಎನರ್ಜಿ ಬರೋದು ಶುಗರ್ ಇಂದ. ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಎಂಡ್ ಆಫ್ ದ ಡೇ ಗ್ಲೈಕೋಲಿಸಿಸ್ ಆಗಿ ಬಯೋಕೆಮಿಕಲ್ ಪ್ರೋಸೆಸ್ ಏನಾಗುತ್ತೆ. ನಾನು ಹೇಳಿದ್ನಲ್ಲ, ಈಗ ಯಾವುದೋ ಒಂದು ಆರ್ಗನ್ಗೆ ನಾರ್ಮಲ್ ಕಂಡೀಷನ್ 1 ಗ್ರಾಮ್ ಬೇಕು ಅಂದ್ರೆ 1 ಗ್ರಾಮ್ ಬೇಕು ಅಂತಲ್ಲ, 1 ಗ್ರಾಮ್ ಬೇಕು ಅಂದ್ರೆ ಕ್ಯಾನ್ಸರ್ಗೆ 10 ಗ್ರಾಮ್ ಬೇಕು ಅಟ್ ಎ ಸೇಮ್ ಟೈಮ್. ಇಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನ್ ಹೇಳಿ, ನಾವು ಅದನ್ನ ಶುಗರ್ ಒಳಗಡೆ ಕೋಟ್ ಮಾಡಿದ್ವಿ. ಸೊ ಒಳಗಡೆ ಹೋದ ತಕ್ಷಣ ಕ್ಯಾನ್ಸರ್ ಸೆಲ್ಸ್ ಏನ್ ಮಾಡುತ್ತೆ, ಶುಗರ್ ಬೇಕು ಬೇಕು ಅಂತ ಇರುತ್ತೆ. ಸೊ ಟಕ್ ಅಂತ ಹೇಳ್ಕೊಳುತ್ತೆ ಅದನ್ನ, ಅಂದ್ರೆ ಅಲ್ಲಿಗೆ ಮೈಗ್ರೇಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಏನಾಯ್ತು, ಅದನ್ನ ಫೂಲ್ ಮಾಡಿದ್ವಿ ಕ್ಯಾನ್ಸರ್ ಸೆಲ್ಸ್ ನ. ಹೆಂಗೆ ಶುಗರ್ ಇದೆ ಬಟ್ ಒಳಗಡೆ ಏನಿದೆ, ಕ್ಯಾನ್ಸರ್ ಡ್ರಗ್ ಇದೆ. ಸೊ ಅಲ್ಲಿಗೆ ಹೋಯ್ತಾ, ಅಲ್ಲಿಗೆ ಹೋದಾದ್ಮೇಲೆ ಹೋದ ತಕ್ಷಣ ಏನಾಗುತ್ತೆ, ಅದು ಹಿಂಗೆ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಆಬ್ವಿಯಸ್ಲಿ ನಿಮ್ಗೆ ಸೆಲ್ಸ್ ಕಡಿಮೆ ಸಾಯ್ತಿದೆ ಬೇರೆ ಡ್ರಗ್ ಅಲ್ಲಿ ಅಂತಂದ್ರೆ ಏನರ್ಥ, ಅಲ್ಲಿಗೆ ಸಫಿಶಿಯಂಟ್ ಅಮೌಂಟ್ ಆಫ್ ಕ್ಯಾನ್ಸರ್ ಡ್ರಗ್ ಹೋಗ್ತಾ ಇಲ್ಲ ಅಂತ. ಬಟ್ ಇದು ಜಾಸ್ತಿ ಬರ್ತಿದೆ ಅಂದ್ರೆ ಏನಾಯ್ತು ಅರ್ಥ, ಬೇಗ ಅದು ಸತ್ತು ಹೋಗುತ್ತೆ. ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಜಾಸ್ತಿ, ಸಾಯೋದು ಫಾಸ್ಟ್, ಫುಲ್ 100% ಕಿಲ್ಲಿಂಗ್ ಎಫಿಷಿಯನ್ಸಿ ಬಂದ್ಬಿಡ್ತು. ಬಟ್ ಅದ್ರ ಜೊತೆಗೆ ಇನ್ನೊಂದು ಏನಾಯ್ತು ಅಂದ್ರೆ, ನೀವು ಕಳಿಸಿದೆಲ್ಲ ಅಲ್ಲಿಗೆ ಹೋಯ್ತಾ ಇದೆ ಅಂದ್ರೆ ವೇಸ್ಟೇಜ್ ಆಗ್ತಿರೋದು ಇದು ಕಡಿಮೆ ಆಯ್ತಲ್ಲ. ಹೌದು, ಅಲ್ಲಿಗೆ ನೀವು 10 ml ಕೊಡೋದ್ರ ಬದಲು 1 ml ಕೊಟ್ಟರು ಸಾಕು. ಸೊ ಅಲ್ಲಿಗೆ ಆಟೋಮೆಟಿಕಲಿ 10,000 ರೂಪಾಯಿಂದ ನಮ್ದು 1,500 ರೂಪಾಯಿ ಬಂತು. ಯಾಕಂದ್ರೆ ನಿಮ್ ಎಫಿಕಸಿ ತುಂಬಾ ಜಾಸ್ತಿ ಆಯ್ತಲ್ಲ. ಅದ್ರ ಜೊತೆಗೆ ಶುಗರ್ ಮಾಮೂಲಿ PBS ಅಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಲೀಚಿಂಗು ಹೊರಟೋಯ್ತು. ಹಾಗಾಗಿ ಬಹಳ ಕಡಿಮೆ ಹಣದಲ್ಲಿ ಮತ್ತೆ ಅತ್ಯಂತ ಬೇಗ ಗುಣಮುಖ ಆಗಂತ ಒಂದು. ಇದು ಎಲ್ಲಾ ಕ್ಯಾನ್ಸರ್ಗೂ ಅನ್ವಯಿಸುತ್ತೆ. ಈ ಡ್ರಗ್ ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅದಕ್ಕೆಲ್ಲ ಅನ್ವಯಿಸುತ್ತೆ. ಎಲ್ಲದಕ್ಕೂ ಮೆಜಾರಿಟಿ ಆಫ್ 50% ಆಫ್ ಕ್ಯಾನ್ಸರ್ಗೆ ಇದು ಕೊಟ್ಟೆ. ಹೀಗೆ ಈ ಒಂದು ಔಷಧಿ ಈಗ ನಿಮ್ಮ ಪೇಟೆಂಟ್ ಆಗಿದೆ ಸರ್. ಸದ್ಯದಲ್ಲೇ ಬೇರೆ ಯಾವ್ದಾದ್ರು ಪೇಟೆಂಟ್ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಅದು ಪೇಟೆಂಟ್ ಏನಾಗುತ್ತೆ ಅಂದ್ರೆ, ತುಂಬಾ ಕೆಲವು ಸಲ ಒಂದು ಪೇಟೆಂಟ್ ಮಾಡಕ್ಕೆ 10 ರಿಂದ 15 ವರ್ಷ ಬೇಕಾಗುತ್ತೆ. ಕೆಲವು ಸಲ ಮೇ ಬಿ 2-3 ಮಂತ್ಸ್ ಅಲ್ಲೇ ಕೆಲವು ಐಡಿಯಾಸ್ ಬಂದ್ಬಿಡುತ್ತೆ. ರಿಸರ್ಚ್ ಅಲ್ಲಿ ನೀವು ಒಂದು ಟಾರ್ಗೆಟ್ ಇಟ್ಕೊಂಡು ಅಂತ ಏನೋ ಮಾಡೋಕ್ಕಾಗಲ್ಲ. ಈಗ ನನ್ನ ಸ್ಟೂಡೆಂಟ್ಸ್ಗಳು ವರ್ಕ್ ಮಾಡ್ತಿರ್ತಾರೆ, ಏನೋ ಹೇಳ್ತಾರೆ, ಅದನ್ನ ನೀವು ಹೌ ಯು ಥಿಂಕ್ ಇಸ್ ಇಂಪಾರ್ಟೆಂಟ್. ರಿಸರ್ಚ್ ಅಲ್ಲಿ ಏನಂದ್ರೆ ಒಂದೇ ಒಂದು ಸರ್, ರಿಸರ್ಚ್ ಇಸ್ ನಥಿಂಗ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಥಿಂಗ್ಸ್ ವಿಚ್ ಆಲ್ರೆಡಿ ಯುವರ್ ಗ್ರ್ಯಾಂಡ್ ಮಾ ನ್ಯೂ ಅಬೌಟ್ ಇಟ್. ನಿಮ್ಮ ಅಜ್ಜಿಗೆ ಏನೇನು ಗೊತ್ತಿತ್ತು ಅದು ನೀಗ ಅರ್ಥ ಮಾಡ್ಕೊಳ್ಳೋದೇ ರಿಸರ್ಚ್. ಅವ್ರಿಗೆಲ್ಲ ಗೊತ್ತಿತ್ತು. ಸಿ, ನಮ್ಮ ಅಜ್ಜಿಗಳ ತಾತದ ಕಾಲದಲ್ಲಿ ಕಾಯಿಲೆ ಕಡಿಮೆ ಇತ್ತು, ಯಾಕೆಂದ್ರೆ ಅವ್ರಿಗೆಲ್ಲ ಗೊತ್ತಿತ್ತು. ಬಟ್ ಅದಕ್ಕೆ ಸೈಂಟಿಫಿಕ್ ಎವಿಡೆನ್ಸಸ್ ಇರಲಿಲ್ಲ. ಈಗ ಅದನ್ನ ಕೊಡ್ತಾ ಹೋಗ್ತೀವಿ, ಅದನ್ನೇ ರಿಸರ್ಚ್ ಅಷ್ಟೇ ಅದನ್ನೇ ಹುಡುಕ್ತಾ ಇರೋದು. ಸೊ ನಮ್ಮ ಅಜ್ಜಿ ತಾತಂಗಿರೋ ಅಷ್ಟು ನಮ್ಗೆ ನಾಲೆಡ್ಜ್ ಇರಲಿಲ್ಲ. ಅದನ್ನೇ ನಾವೇನ್ ಮಾಡ್ತಿದೀವಿ ಈಗ, ಫ್ಯಾನ್ಸಿ ವರ್ಡ್ ರಿಸರ್ಚ್, ಡಿಸ್ಕವರಿ ಅದೆಲ್ಲ. ಸೊ ಅದನ್ನ ಮಾಡ್ತಾ ಇದೀವಿ. ಆ ಡಿಸ್ಕವರಿ ಅಥವಾ ರಿಸರ್ಚ್ ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೂ ಹೋಗ್ಬೋದು. ಒಂದ್ಸಲಿ ಗ್ರೌಂಡ್ ಬ್ರೇಕಿಂಗ್ ಆಗೋಗ್ಬಿಡುತ್ತೆ. ಯಾವ್ದೋ ಒಂದು ಪಾತ್ ನಮ್ಗೆ ಗೊತ್ತಾಗಿರುತ್ತೆ, ಅದು ಇಲ್ಲಿವರೆಗೂ ಐಡೆಂಟಿಫೈ ಆಗಿರೋ. ನೋಬೆಲ್ ಪ್ರೈಸ್ ಎಲ್ಲ ಸಿಕ್ಕಿರೋದೇ ಹಂಗೆ. ಅದೇನು ಅಂತ ಯಾರಿಗೂ ಗೊತ್ತಿಲ್ಲ, ಅದು ಹೊಸದ್ ಕಂಡು ಹಿಡಿದು ಬಿಡ್ತಾರೆ. ಅದು ಗೊತ್ತಿಲ್ಲ ಸರ್ ಫ್ಯೂಚರ್ ಏನಾಗುತ್ತೆ ಅಂತ. ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯದ ಬಗ್ಗೆ ನಿಮ್ ಜೊತೆ ಮಾತಾಡಬೇಕು. ನೀವು ಏನು ಈಗ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀರಾ, ಇದ್ರ ಜೊತೆಗೆ ಅಮೆರಿಕಾದಲ್ಲಿರ್ತಕ್ಕಂಥ ಮತ್ತೊಂದು ಪ್ರಾಜೆಕ್ಟ್ ಹಾಗೂ ಝೆಕ್ ರಿಪಬ್ಲಿಕ್, ಅದೊಂದು ದೇಶ, ಆ ಒಂದು ಪ್ರಾಜೆಕ್ಟ್ಗೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಾ. ನಮ್ಮ ಕೇಳುಗರಿಗೆ ಅರ್ಥ ಆಗ ಹಾಗೆ ಏನ್ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋ. ಶೋರ್ ಸರ್. ಸೌತ್ ಈಸ್ಟ್ ಏಷ್ಯಾದಲ್ಲಿ ಕೆಲವು ಕಂಟ್ರಿಗಳಿಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನೋದು ಫಂಡ್ಸ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಬಡ ರಾಷ್ಟ್ರಗಳಿಗೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ಜಾರ್ಜಿಯಾ ಇಂಥ ದೇಶಗಳು 8 ಇದೆ ಹೇಳ್ತಾರೆ. ಆ ದೇಶಗಳಿಗೆ ಗವರ್ನಮೆಂಟ್ ಫಂಡ್ ಮಾಡ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಈ ಕೋವಿಡ್ ಬಂತಲ್ಲ, ಅದಾದ್ಮೇಲೆ ಎಲ್ಲರೂ ಎಚ್ಚೆತ್ಕೊಬಿಟ್ಟಿದ್ದಾರೆ. ವರ್ಲ್ಡ್ ಬ್ಯಾಂಕ್ ಇರಲಿ ಅಥವಾ WHO ಇರಲಿ, ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇರಲಿ, ಇವೆಲ್ಲ ಎಚ್ಚೆತ್ಕೊಂಡಿದ್ದಾರೆ. ಅವ್ರು ಏನಂದ್ರೆ ಇನ್ ಫ್ಯೂಚರ್ ಅಲ್ಲಿ ಈ ತರ ಇನ್ಫೆಕ್ಷನ್ಸ್ ಅಥವಾ ಇಂತರ ಕಾಯಿಲೆ ಬಂದ್ರೆ ನಾವು ಮೊದಲೇ ಪ್ರಿಪೇರ್ ಆಗಿರ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ವ್ಯಾಕ್ಸಿನ್ ಡೆವಲಪ್ಮೆಂಟ್ ಲ್ಯಾಬ್ಗಳು ಮಾಡಬೇಕು ಅಂತ ವರ್ಕ್ ಮಾಡ್ತಿದ್ರು. ಅದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ದುಡ್ಡು ಕೊಡ್ತಾರೆ. ಅದೇನ್ ಮಾಡ್ತಾರೆ, ಈ ತರ ಕೆಲವು ಸಬ್ಲೀಸ್ ಇನ್ಸ್ಟಿಟ್ಯೂಟ್ಸ್ ಅಂತ ಇರುತ್ತೆ. FHI 360 ಅಂತ, ಅದು ಅಮೆರಿಕನ್ ಇನ್ಸ್ಟಿಟ್ಯೂಟ್. ಅವ್ರಿಗೆ ಇಷ್ಟು 1,000 ಕೋಟಿ ಅಂತ ಕೊಡ್ತಾರೆ. ನಾವು ಎಕ್ಸ್ಪರ್ಟೀಸ್ ಏನ್ ಮಾಡ್ತೀವಿ, ಈ ದೇಶಗಳಲ್ಲಿ ನಾನು ಇನ್ಚಾರ್ಜ್ ಇದೆ, ಆ ದೇಶಗಳಿಗೆ ಒಂದು ಕೋವಿಡ್ ಲ್ಯಾಬ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದಕ್ಕೂ ಒಂದು ಟೀಮ್ ಇರುತ್ತೆ, ಒಂದು 10 ಜನ ಟೀಮು. ನಾನು ಯಾವ ಇನ್ಸ್ಟ್ರೂಮೆಂಟ್ ಬೇಕು ಅಂತ ಹೇಳ್ತೀನಿ. ಅಂದ್ರೆ ಬೇಸಿಕಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂತ ಕೆಲಸ. ಸೊ ಆ ದೇಶಗಳಲ್ಲಿ, ಬಡ ರಾಷ್ಟ್ರಗಳಲ್ಲಿ ನಾನು ಅದರಲ್ಲಿ ಒನ್ ಆಫ್ ದ ಟೀಮ್ ಮೆಂಬರ್ ಟು ಸೆಟ್ ಅಪ್ ಎ ವೆರಿ ಗುಡ್ ಲ್ಯಾಬ್ಸ್ ಸೌತ್ ಈಸ್ಟ್ ಏಷ್ಯಾದಲ್ಲಿ. ಅದೊಂದು ಕೆಲಸ, ಅದು FHI 360 ಅಂತ. ಇಟ್ಸ್ ಎ ವೆಲ್ ಪೇಯ್ಡ್ ಜಾಬ್.
ಅದು 1 ವರ್ಷಕ್ಕಿದೆ ಅಷ್ಟೇ, ಅದ್ರ ಜೊತೆ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಲಾಂಗ್ ಟರ್ಮ್ ಅಸೋಸಿಯೇಷನ್ ZEC ರಿಪಬ್ಲಿಕ್ ಅಲ್ಲಿ ಒಂದು BTL ಅಂತ ಒಂದು ಕಂಪನಿ ಇದೆ. ಅವ್ರದ್ದೇನು ಕೆಲಸ ಅಂದ್ರೆ ಬ್ಯೂಟಿ ಪ್ರಾಡಕ್ಟ್ಸ್ ಅಂದ್ರೆ ಸ್ಕಿನ್ ರೀಜನರೇಷನ್ ಪ್ರಾಜೆಕ್ಟ್ಸ್ ಮಾಡುವಂಥದ್ದು. ಅದಕ್ಕೆ ಇನ್ಸ್ಟ್ರೂಮೆಂಟ್ ಬರುತ್ತೆ, ಅದಕ್ಕೆ 2 ಕೋಟಿ ಒಂದ್ಸಲ ಯೂಸ್ ಮಾಡಕ್ಕೆ, ಬೈ ಮಾಡ್ಲಿಕ್ಕೆ. ಅದೇನಂದ್ರೆ ನಿಮ್ಗೆ ಸ್ಟ್ರೆಚ್ ಮಾರ್ಕ್ಸ್, ಮುಖದ ಮೇಲೆ ಕಲೆಗಳೆಲ್ಲ ಇರುತ್ತೆ, ಎಲ್ಲ ಹೊರಟೋಗ್ಬಿಡುತ್ತೆ. ಓನ್ಲಿ ಫಿಲ್ಮ್ ಸ್ಟಾರ್ಸ್ ಮತ್ತೆ ಸ್ಪೋರ್ಟ್ಸ್ ಪೀಪಲ್ ಯೂಸ್ ಮಾಡ್ಕೊಳ್ತಾರೆ. ಏನು ಕೆಲವು ಸಲ ಹೆಂಗೆ ನಿಮ್ದು ಲೈಫ್ ಯಾರ್ಯಾರೋ ಬಂದು ಏನೇನೋ ಬಂದು ಚೇಂಜ್ ಮಾಡ್ತಾರೆ ಅನ್ನೋಕೆ ಇದೊಂದು ಎಕ್ಸಾಂಪಲ್. ನನಗೆ ಯಾರೋ ನನ್ನ ಸ್ಟೂಡೆಂಟು ಅವ್ರಿಗೆಲ್ಲೋ ಒಂದು ಜಾಬ್ಗೆ ಹೆಲ್ಪ್ ಮಾಡಿದ್ದೆ. ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ ಕಂಪನಿಲಿ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದೆ. ಆ ಹುಡುಗಿಗೆ ಒಂದು ಫ್ರೆಂಡ್ ಇರ್ತಾರೆ ಕಂಪನಿಯಲ್ಲಿ ವರ್ಕ್ ಮಾಡೋರು, ಅವ್ರ ಅಂಕಲ್ ಈ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಈ ತರ ವರ್ಕ್ ಮಾಡೋರೊಬ್ರು ಬೇಕು ಸ್ಕಿನ್ ಬಗ್ಗೆ ಅಂತ ಕೇಳ್ತಾರೆ. ನನಗೆ ಸ್ಕಿನ್ ಬಗ್ಗೆ ನನಗೇನು ರಿಸರ್ಚ್ ಎಕ್ಸ್ಪೀರಿಯನ್ಸೇ ಇಲ್ಲ, ಬ್ಯಾಕ್ಗ್ರೌಂಡೇ ಇಲ್ಲ. ಅವ್ರು ನನಗೆ ಬಂದು ಅಪ್ರೋಚ್ ಮಾಡಿದಾಗ ನನಗೆ ಎಲ್ಲ ಬಯೋಕೆಮಿಕಲ್ ಪಾತ್ವೆ ಸೇಮ್ ಇರುತ್ತಲ್ಲ, ಮಾಡ್ತೀನಿ. ಅವರೊಂದು ಡಿಸ್ಕಸ್ ಮಾಡ್ತಾರೆ ನನ್ನ ಜೊತೆ. ಆಗ ಐ ಥಿಂಕ್ ಯು ಆರ್ ದ ಸೂಟಬಲ್ ಕ್ಯಾಂಡಿಡೇಟ್, ನೀವೇ ಮಾಡಿ ಅಂತ ಹೇಳ್ತಾರೆ. ಸೊ ಆ ಕಂಪ್ನಿಗೆ ನಾನು ಅಡ್ವೈಸರ್. ಈಗ ಆ ಲೆವೆಲ್ಗೆ 2 ವರ್ಷ ಒಳ್ಳೆ ವರ್ಕ್ ಮಾಡಿ ಪ್ರೂವ್ ಮಾಡಿ ಈಗ ಆ ಕಂಪ್ನಿಗೆ ಅಡ್ವೈಸರ್ ಥರ ವರ್ಕ್ ಮಾಡ್ತಾ ಇದ್ದೀನಿ. ಅನೇಕ ದೇಶಗಳನ್ನು ತಾವು ಸುತ್ತಾಡ್ಕೊಂಡು ಬಂದ್ರಿ, ಮತ್ತು ಸಂಶೋಧನೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಭವವನ್ನು ಕೂಡ ಪಡೆದುಕೊಂಡು ಬಂದ್ರಿ. ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಏನನ್ಸುತ್ತೆ ತಮಗೆ? ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ, ಒಬ್ಬ ಮನುಷ್ಯನಿಗೆ ಬೇಸಿಕ್ ನೀಡು ಎಜುಕೇಶನ್ ಮತ್ತು ಹೆಲ್ತ್ ಕೊಡಲೇಬೇಕು. ಇಟ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎನಿ ಗೌರ್ನಮೆಂಟ್. ಫಾರಿನ್ ಕಂಟ್ರೀಸು ಯಾಕೆ ಶ್ರೀಮಂತವಾಗಿದೆ ಯುರೋಪಲ್ಲಿ, ಯಾಕೆ ಅಂತ ಅಂದರೆ ನಾವು ಅನಲೈಸ್ ಮಾಡಿದಾಗ ಅಲ್ಲಿ ಪ್ರೈವೇಟ್ ಸ್ಕೂಲ್ ಇಲ್ಲ, ಫಸ್ಟ್ ಥಿಂಗ್. ಪ್ರೈವೇಟ್ ಹಾಸ್ಪಿಟಲ್ ಇಲ್ಲ. ಇಲ್ಲಿ ಪ್ರತಿ ಒಬ್ಬ ಮನುಷ್ಯ ಅವರು ಏನು ದುಡಿತಾರೆ 60% ತಮ್ಮ ಮಕ್ಕಳು ಎಜುಕೇಶನ್ ಮತ್ತು ಹೆಲ್ತ್ಗೆ ಖರ್ಚು ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ನಿಮ್ಮ ಹತ್ರ ಉಳಿದಿರೋದು ಎಷ್ಟು ದುಡ್ಡು? 40% ಅಲ್ಲಿ ನೀವು ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ, ನಿಮ್ಮ ರಿಲೇಷನ್ಸ್ ನೋಡಬೇಕು, ಮದುವೆ ಮಾಡಬೇಕು. ಎಷ್ಟು ನೀವು ಮ್ಯಾನೇಜ್ ಮಾಡ್ತೀರಾ 40% ಅಲ್ಲಿ? ಫಾರಿನಲ್ಲಿ 100% ಉಳಿಸ್ತಾರೆ. ಈಗ ಗೌರ್ನಮೆಂಟ್ ಕೆಲವು ಸಲ ರೆಬೆಲಿಯಸ್ ಆಗಿ ಅನಿಸ್ಬೋದು, ಬಟ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳೋದು, ನಿಮ್ಗೆ ಟ್ಯಾಕ್ಸ್ ಪೇಯರ್ ಅಂತಾನೆ ಅಲ್ಲ, ಟ್ಯಾಕ್ಸ್ ಕೊಡ್ದಿರೋನ್ಗೂ ಅವ್ನಿಗೆ ಫಂಡಮೆಂಟಲ್ ರೈಟ್ಸ್ ಇದೆ ಅಲ್ವಾ? ಅವ್ನಿಗೆ ಎಜುಕೇಶನ್ ಕೊಡಬೇಕು ಮತ್ತೆ ಹೆಲ್ತ್ ಕೊಡಬೇಕು. ನೀವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ನೋಡಿದ್ರೆ ಪ್ರತಿಯೊಬ್ಬಂಗೂ ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್ ಕೊಡೋ ಅಷ್ಟು ಗೌರ್ನಮೆಂಟ್ ದುಡ್ಡು ಸ್ಪೆಂಡ್ ಮಾಡ್ತಿದೆ, ಬಟ್ ಎಫಿಷಿಯೆಂಟ್ ಆಗಿ ಆಗ್ತಾ ಇಲ್ಲ. ಈಗ ಪ್ರೈವೇಟ್ ಸ್ಕೂಲಲ್ಲಿ ಯಾವ ಎಂಟ್ರೆನ್ಸ್ ಎಕ್ಸಾಮು ಇಲ್ಲ ಟೀಚರ್ ಆಗಕ್ಕೆ, ಗೌರ್ನಮೆಂಟ್ ಸ್ಕೂಲ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಅಂದ್ರೆ ಏನರ್ಥ? ಯು ಆರ್ ಗೆಟಿಂಗ್ ಎ ಬೆಟರ್ ಟೀಚರ್ಸ್ ಇನ್ ಗೌರ್ನಮೆಂಟ್ ಸ್ಕೂಲ್, ನಾಟ್ ಇನ್ ಪ್ರೈವೇಟ್ ಸ್ಕೂಲ್. ಪ್ರೈವೇಟ್ ಸ್ಕೂಲಲ್ಲಿ ನಿಮಗೆ ಒಂದು ಇಂಟರ್ವ್ಯೂನಲ್ಲಿ ತಗೊಳ್ತಾರೆ. ಗೌರ್ನಮೆಂಟ್ ಸ್ಕೂಲ್ ಟೀಚರ್ ಆಯಿತು ಅಂದರೆ ನೀವು ಎಕ್ಸಾಮ್ ಬರೀಬೇಕು, 2-3 ರೌಂಡ್ ಇಂಟರ್ವ್ಯೂಸ್ ಇರುತ್ತೆ, ಅದೆಲ್ಲ ಕ್ಲಿಯರ್ ಮಾಡಿ ಬರ್ತಾ ಇರ್ಬೇಕು. ಹೂ ಈಸ್ ಬೆಟರ್ ಟೀಚರ್? ಗೌರ್ನಮೆಂಟ್ ಟೀಚರ್. ಬಟ್ ಯಾಕೆ ಮಕ್ಕಳು ಗೌರ್ಮೆಂಟ್ಸ್ಗೆ ಹೋಗ್ತಾ ಇಲ್ಲ? ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್. ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾ ಇಲ್ಲ. ಟೀಚರ್ಸ್ ಅಂದಮೇಲೆ ಅದು ಇಟ್ಸ್ ಎ ಬಿಗ್ ಡಿಬೇಟ್, ಬಟ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ. ಆಮೇಲೆ ಅವ್ರದ್ದು ವರ್ಕ್ ಅವ್ರು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಪ್ರೈವೇಟೈಸೇಷನ್ ಅಂತ ಕಾನ್ಸೆಪ್ಟ್ ಬಂದಿದ್ದು. ಜೊತೆಗೆ ಹೆಲ್ತ್ ಎಷ್ಟು ನಿಮಗೆ ಈವನ್ ಟ್ಯಾಬ್ಲೆಟ್ಸ್ ಇಂದ ಫ್ರೀ ಕೊಡಬೇಕು ಗೊತ್ತಾ? ಟ್ಯಾಬ್ಲೆಟ್ಸ್ ಇಂದ ಹಿಡಿದು ಪ್ರತಿಯೊಂದು ಮೆಡಿಕಲ್ ಇಂಟರ್ವೆನ್ಷನ್ಸ್ ಫ್ರೀ ಇರಬೇಕು. ನಿಮಗೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಈಗ ಹೋದ್ರೆ ನಿಮ್ಗೆ ಗೊತ್ತಿದೆ, ಮಿನಿಮಮ್ 1 ಲಕ್ಷ 2 ಲಕ್ಷ ರೂಪಾಯಿ ಇಲ್ದಲೇ ಬರೋಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ. ಸೊ ಇದೆಲ್ಲ ಚೇಂಜ್ ಆಗಬೇಕು. ಅದು ಹೆಂಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ಬಟ್ ಎವ್ರಿಥಿಂಗ್ ವಿಲ್ ಚೇಂಜ್ ಒನ್ ಡೇ ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ ಸರಿ ಅನ್ನೋ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಿಮ್ಮ ಒಂದು ಮುಕ್ತವಾದಂತಹ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವನ್ನು ನಾವು ಸ್ವೀಕರಿಸಿದ್ದೇವೆ ಅಂತ ಹೇಳ್ತಾ, ಇಷ್ಟೆಲ್ಲ ದೇಶಗಳನ್ನು ಸುತ್ತು ಬಂದ ಮೇಲೂ ಕೂಡ ಇವತ್ತಿಗೂ ತಾವು ತಮ್ಮ ಒಂದು ವಾರದ ಕಡೆಯ ದಿವಸಗಳೇನಿರುತ್ತೆ, ಶನಿವಾರ ಭಾನುವಾರ, ಅದನ್ನು ನಿಮ್ಮ ಹುಟ್ಟೂರಿನಲ್ಲಿ ಕಳೆಯೋ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಪ್ರತಿ ವಾರನೂ ಕೂಡ ಹೋಗ್ತೀರಾ. ಬಹಳ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ತಾವು ಮಾತನಾಡಿದ್ರಿ. ಯಾರು ಈ ಆರೋಗ್ಯದ ಸೌಲಭ್ಯಗಳನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ, ತಮಗೆ ಇರ್ತಕ್ಕಂಥ ಒಂದು ಕಾಂಟ್ಯಾಕ್ಟು ಎಲ್ಲ ಕಡೆ ಇರ್ತಕ್ಕಂಥ, ಈಗ ಮೆಡಿಕಲ್ ಫೀಲ್ಡಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ತುಂಬ ಜನ ವೈದ್ಯರು ಕೂಡ ನಿಮಗೆ ಗೊತ್ತಿರ್ತಾರೆ, ಅವ್ರಿಗೆ ದೊರಕಿಸ್ಕೊಡೋ ಅಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಾ. ಇದು ಹೀಗೆ ಮುಂದುವರಿಯುತ್ತಾ? ಹೌದು ಸರ್, ನಾನು ಆಗಲೇ ಹೇಳ್ದಂಗೆ ಪರ್ಟಿಕ್ಯುಲರ್ಲಿ ನಾನು ನಮ್ಮ ಊರಿಗೆ ಹೋದಾಗ ಹಳ್ಳಿಗಳಲ್ಲಿ ಅರ್ಕಲ್ಗೂಡ್ ಸಿಟಿ ಬಿಟ್ಟು ಮುಂದೆ ಹೋದ್ರೆ ಏಜ್ಡ್ ಆಫ್ಟರ್ 50-60 ಅವ್ರಿಗೆ ತುಂಬಾ ಮೆಡಿಕಲ್ ನೀಡ್ಸ್ ಇದೆ. ಈವನ್ ಅವ್ರಿಗೆಲ್ಲ ವಾಕ್ ಮಾಡ್ಬೇಕು ಅಂದ್ರೂ ಒಂದು ಕೋಲ್ ಇಟ್ಕೊಂಡು ವಾಕ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ನಾವು ನೋಡಿದಾಗ ನಾವು ಈ ಸಂಬಳ ತಗೊಳ್ತಾ ಇದೀವಿ, ಎಂಡ್ ಆಫ್ ದ ಡೇ ಏನಕ್ಕೆ ಅಂತ ಅನಿಸ್ಬಿಡುತ್ತೆ. ಈಗ ಒಂದು ಬೇಸಿಕ್ ನೆಸಿಟಿ. ಯಾರೋ ಒಂದು ಅಜ್ಜಿ ಹೇಳಿದ್ರು, ನೋಡಪ್ಪ ನನಗೆ ಕಣ್ಣು ಕಾಣಿಸ್ತಿಲ್ಲ 15 ವರ್ಷದಿಂದ, ನಂಗೆ ಹುಟ್ಟಿರೋ ನನ್ನ ಮೊಮ್ಮಗು ನೋಡಕ್ ಆಗ್ತಿಲ್ಲ ಅಂತ ಅಂದ್ರು. ಅದಕ್ಕಿಂತ ದಯನೀಯ ಪರಿಸ್ಥಿತಿ ಇನ್ಯಾವುದು ಬರಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರೋಂಗೆ ನಾನು ಫಾರಿನಲ್ಲಿ ಇದ್ದಾಗ್ಲಿಂದ ಮತ್ತೆ
ಇಲ್ಲಿ ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಮತ್ತೆ ನನಗೆ ಕೆಲವು ಇಂಡಸ್ಟ್ರಿಗಳು ತುಂಬಾ ಪರಿಚಯ ಇದ್ದಾರೆ. ಯಾಕಂದ್ರೆ ಅವ್ರಿಗೆಲ್ಲ ನಾನು ಕೆಲಸ ಮಾಡ್ಕೊಡ್ತಿರ್ತೀನಿ ಅದು ಇದು ಅಂತ. ಅವ್ರನ್ನೆಲ್ಲ ಒಂದು ಆರ್ಗನೈಸೇಷನ್ ತರ, ಅಂದ್ರೆ ನಾನು ಪ್ರತಿಯೊಬ್ಬರೂ ಏನು ಒಂದು ಕಡೆ ಸೇರಿಸಿಲ್ಲ. ಯಾವುದೋ ಒಂದು ಸಹಾಯ ಬೇಕು ಅಂದಾಗ ಫೋನ್ ಮಾಡಿದ್ರೆ ಮಾಡ್ತಾರೆ. ಈಗ ಉದ್ಯೋಗಗಳು ಮಕ್ಳಿಗೆ ಎಷ್ಟೊಂದು ಜನ ಉದ್ಯೋಗಗಳು ಹುಡುಕೊಳ್ಳದಲ್ಲ ಊರಲ್ಲಿ ಇದ್ದವ್ರಿಗೆ, ನೋಡಿ ಸರ್ ಒಂದು ಕೆಲಸ ಇದೆ, ಒಂದು ಹುಡುಗ ಇದೆ ನಮ್ಮೂರವನು, ಕೊಡಿ ಅಂದ್ರೆ ಆಯ್ತು ಕಳಿಸ್ಕೊಡಿ ಸರ್ ಅಂತ ಹೇಳ್ತಾರೆ. ಅದೊಂದು. ಮತ್ತೆ ಹಳ್ಳಿಗಳಿಗೆ ಹೋದಾಗ ಚಿಕ್ಕ ಪುಟ್ಟದ್ದು ಇರುತ್ತೆ ಸರ್, ಅಂದ್ರೆ ಒಂದು ವಾಕಿಂಗ್ ಸ್ಟಿಕ್ ಕೊಡೋದಿರ್ಬೋದು, ಒಂದು ಟೆಸ್ಟ್ ಮಾಡಿಸಿ ಕರ್ನಾಟಕ ಕೊಡಿಸೋದಿರ್ಬೋದು. ಈಗ ನಾನದು ಪ್ರೊಸೀಜರ್ ಪ್ರಕಾರ ಹೋದ್ರೆ ಅದಕ್ಕೆ 1000 ರೂಪಾಯಿ ಆಗುತ್ತೆ. ನಾನು ಪರಿಚಯ ಇರೋರ್ ಕಡೆ ಹೋಗಿದ್ರೆ 100 ರೂಪಾಯಿಗಳಲ್ಲಿ ಮುಗಿಯುತ್ತೆ ಅಷ್ಟೇ, 1000ಗಿಂತ ಕಡಿಮೆ ಆಗುತ್ತೆ. ಸೊ ಅದು ನನಗೆ ತುಂಬಾ ಬರ್ಡನ್ ಆಗಲ್ಲ. 1000 ಒಂದು 5 ಜನಕ್ಕೆ ಖರ್ಚು ಮಾಡೋದು ಬರ್ಡನ್ ಏನಲ್ಲ ನನಗೆ. ಸೊ ಹಂಗಾಗಿ ನಾನು ಆ ತರ ಕೆಲಸ ಮಾಡ್ತಿದ್ದೀನಿ. ಅದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತ ಕೆಲಸ. ಜೊತೆಗೆ ಕೆಲವರು ಈ ಕೆಲಸಗಳನ್ನು ನೋಡಿ ತುಂಬಾ ಜನ ಮುಂದೆ ಬರ್ತಿದ್ದಾರೆ. ನಮ್ದೊಂದು ಏನಾರ ಕಾಂಟ್ರಿಬ್ಯೂಷನ್ ಮಾಡ್ತೀವಿ. ಈಗ ಯಾವುದೋ ಒಂದು ವೀಲ್ ಚೇರ್ ಬೇಕು, ಯಾರೋ 5 ವೀಲ್ ಚೇರ್ ಕೊಟ್ರು ನಂಗೆ, ತಗೊಳ್ಳಿ ಸರ್ ಕೊಡಿ ಯಾರಿಗಾರೋ ಒಳ್ಳೇದಾಗ್ಲಿ ಅಂತ. ನಮ್ಮ ನೆಲದ ಋಣನ ವಾಪಸ್ ಕೊಡ ಅಂತ ಒಂದು ಕಾರ್ಯಕ್ರಮ ಪ್ರಯತ್ನ ಇದು ಹೀಗೆ ಮುಂದುವರಿಯಲಿ ಅನ್ನುವಂಥದ್ದು ನಮ್ಮ ಆಶಯ. ಸಾಕಷ್ಟು ಅಪಾರವಾದಂಥ ಅನುಭವ ತುಂಬಾ ಚಿಕ್ಕ ವಯಸ್ಸಿಗೆ ತಾವು ಗಳಿಸ್ಕೊಂಡಿರ್ತಕ್ಕಂಥವ್ರು. ಎಲ್ಲದನ್ನು ಕೂಡ ನಾವು ಕೆಲವೇ ಗಂಟೆಗಳಲ್ಲಿ ಮಾತನಾಡಲಿಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಮಾತುಗಳನ್ನು ಕೇಳಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಮ್ಮ ಅನೇಕ ಕೇಳಿಗರಿಗೆ ಅನ್ನಿಸ್ಬಹುದು. ನಿಮ್ಮ ಅನುಭವಗಳನ್ನು ಇನ್ನೂ ಕೇಳಬೇಕು ಅಂತ ಹೇಳಿ ಅನ್ನಿಸ್ಬಹುದು. ಅಂಥವ್ರಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ಕೊಡ್ಬೋದು? ಶೋರ್ ಸರ್, ಕೊಡ್ತೀನಿ. 8792864235. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 8792864235. ಒಳ್ಳೆಯದು. ಎ.ಜೆ. ಮಹದೇಶ್ ಪ್ರಸಾದ್ ಅವರೇ, ತಮ್ಮ ಬಿಡುವಿಲ್ಲದ ಒತ್ತಡದ ಕಾರ್ಯದ ನಡುವೆಯೂ ಕೂಡ ತಾವು ಹಾಸನಕ್ಕೆ ಬಂದಂಥ ಸಂದರ್ಭದಲ್ಲಿ ಬಿಡುವು ಮಾಡಿಕೊಂಡು ಆಕಾಶವಾಣಿಗೆ ಬಂದು ತಮ್ಮ ಈ ಒಂದು ಪಯಣ ಏನಿತ್ತೋ, ಬಾಲ್ಯದಿಂದ ಸಂಶೋಧಕನಾಗುವ ಹೊರಗಿನ ಒಂದು ಪಯಣ ಏನಿತ್ತೋ ಅದರ ಒಂದಷ್ಟು ವಿಚಾರಗಳನ್ನು ತಾವು ಹಂಚಿಕೊಂಡ್ರಿ. ನಿಮ್ಮ ಒಂದು ಜೀವನ ಏನಿದೆಯೋ ಅದು ಇನ್ನೊಂದಷ್ಟು 10 ವಿದ್ಯಾರ್ಥಿಗಳಿಗೆ ಮಾದರಿಯಾಗಲಿ. ನಿಮ್ಮ ಹಾಗೆ ಅತ್ಯಂತ ಕಡಿಮೆ ಮಾರ್ಕ್ಸ್ ತಗೊಂಡ್ರೂ ಕೂಡ ಒಂದು ಜೀವನ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಇರುತ್ತೆ, ಯಾವುದೋ ಒಂದು ರೂಪದಲ್ಲಿ. ಅದನ್ನು ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಯುವಜನರಿಗೆ ಒಂದಷ್ಟು ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ತಮ್ಮ ಅನುಭವಗಳನ್ನು ಕೆದಕುವಂತಹ ಒಂದು ಪ್ರಸಂಗ ಬಂತು. ತಾವು ಕೂಡ ಬಿಡುವು ಮಾಡಿಕೊಂಡು ಬಹಳ ರಸವತ್ತಾಗಿ ಅರ್ಥಗರ್ಭಿತವಾಗಿ ತಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆಲ್ ಇಂಡಿಯಾ ರೇಡಿಯೋದವ್ರಿಗೆ, ಆಕಾಶವಾಣಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ತೆ. ಥ್ಯಾಂಕ್ ಯು ಸರ್. ಇದುವರೆಗೂ ಜನತರಂಗ ಕಾರ್ಯಕ್ರಮದಲ್ಲಿ ಅರಕಲಗೂಡಿನ ಯುವ ವಿಜ್ಞಾನಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪ್ರಾಧ್ಯಾಪಕರಾದ ಎ.ಜೆ. ಮಹದೇಶ್ ಪ್ರಸಾದ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ. ಮಧುಸೂದನ್. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು.